ಹಾಲಕ್ಕಿ ಬೆಳ್ಳಕ್ಕಿ 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 ನೀ ಹಾಡಕ್ಕಿ 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 ನೀ ಬಾರಕ್ಕಿ 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 ಮಲ್ಲಿಗೆ 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 ನಾ ಹಾಡುವೆ ಸಂಪಿಗೆ ಸಂಪಿಗೆ ಈ ಹಾಡನ್ನು ಕೇಳಿ ನಸು ನಗೆಯನ್ನು ಬೀರಿ ಸೌಗಂಧವ ಚೆಲ್ಲಿ ನೀ ಅರಳುತ್ತ ಇಲ್ಲಿ ಮನಸ್ಸಿನ ಕಹಿ ಭಾವನೆಗಳ ಹೊರಗಡೆ ನಾವು ಸುರಿಯುವ ಹೊಂಗನಸಿನ ಹಾಡುಗಳ ಹಾಡುವ ತೇಲಿ ಗಂಗವ್ವ ಗಂಗವ್ವ ತುಂಗವ್ವ ತುಂಗವ್ವ ಈ ಹಾಲಪ್ಪ ಹಾಡುವ ಹಾಡಿಗೆ ಸುವಾಲೆ ಹಾಡುವ ಹಾಡುವ ಹಾಡುವೆ 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 ನಾ ಹಾಡುವೆ 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 ಈ ಹಾಡನ್ನು ಕೇಳಿ ತಲೆ ತೂಗಲು ಬನ್ನಿ ನೀವು ಪ್ರೀತಿಯ ತೋರಿ ನನ್ನ ಹರಸಿರಿ ಬೆಳ್ಳಿ ಬಾನ ಏರಿ ಸರ ಸರ ಸರನೆ ಸರನು ಬಂದಾನೆ ಕರಿ ಕತ್ತಲ ಓಡಿಸುತ್ತಾ ಬೆಳಕ ತಂದಾನೆ ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸೊತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಣ್ಣ ಆಕ್ರು. ಸುತ್ತಲೂ ಇರೋ 10 ಹಳ್ಳಿಲಿ ಯಾರು ಗೆಲ್ದೆ ಇರೋ ರಾಮನ್ ಕೊಬ್ಬನ್ ಕರೆಸಿ ಬಳಸಿ ಅವನ್ ಪಕ್ಕದಲ್ಲಿ ನಿಂತವ್ರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತೀವಿ. ಅಂತ ಗಂಡಸರು 10 ಹಳ್ಳಿಲಿ ಯಾರಾದ್ರೂ ಇದ್ದೀರೇನಲ್ಲ ಅಂತ ಗಂಡಸರು ಯಾರಾದ್ರೂ ಇದ್ರೆ ಮುಂದೆ ಬಂದ್ರಲ್ಲ ಗಂಡದ ಗಂಡಸರು ಯಾವನು ಬಂದ್ರಲ್ಲ ನೋಡ್ತೀವಿ. ಬಂದ್ರಲ್ಲ ರಾಮಚಂದಿರ ಕೋಪವೇಕೆ ಈ ಥರ
ರಾಮಚಂದಿರ ಕೋಪವೇಕೆ ಈ ಥರ ರಾಮಚಂದಿರ ಕೋಪವೇಕೆ ಈ ಥರ ನೀ ಮೂಲೋಕ ಸುತ್ತುವಂಥ ಶಿವನನ್ನು ಕೊತ್ತು ನಿಂತ ನಂದೀಶನಾಗಿ ಬಾರಯ್ಯ ತಂದೆ ನೀಯಾಗಿ ಬಾ ಕಂದನ ನೋಡು ಬಾ ತಂದೆ ನೀಯಾಗಿ ಬಾ ಕಂದನ ನೋಡು ಬಾ ನೀ ಸಿಡುಕ ಬೇಡ ನೀ ದುಡುಕ ಬೇಡ ನಿನ್ನ ಬೆನ್ನನ್ನು ನಾನು ನೀವಿ ಸಂತೈಸುವೆ ರಾಮ ತಂದೆ ನೀಯಾಗಿ ಬಾ ಕಂದನ ನೋಡು ಬಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಾರು ಕಲ್ಲು ಕಲ್ಲು ಸದ್ದು ಮಾಡಿ ಬಾರು ಹುಟ್ಟಿ ಬಂದ ನೀನು ಪಾಪ ಪುಣ್ಯ ಮರೆಯೋದೆಲ್ಲ ನಿನಗೆ ನ್ಯಾಯವೇನು ರಾಮನೆಂಬ ಹೆಸರ ಪಡೆದ ನಿನಗೆ ರಭಸವೇತಕ್ಕೆ ರಾಮನೆಂಬ ಹೆಸರ ಪಡೆದ ನಿನಗೆ ರಭಸವೇತಕ್ಕೆ ಕೇಳು ಕೇಳು ನನ್ನ ಮಾತು ರಾಮ ನೀನೆ ತಾನೆ ನಮ್ಮ ಶಾಂತಿಧಾಮ ಓ ಕೇಳು ಕೇಳು ನನ್ನ ಮಾತು ರಾಮ ನೀನೆ ತಾನೆ ನಮ್ಮ ಶಾಂತಿಧಾಮ ರಾಮಚಂದಿರ ಕೋಪವೇಕೆ ಈ ಥರ ರಾಮಚಂದಿರ ಕೋಪವೇಕೆ ಈ ಥರ ನೀ ಮೂಲೋಕ ಸುತ್ತುವಂಥ ಶಿವನನ್ನು ಕೊತ್ತು ನಿಂತ ನಂದೀಶನಾಗಿ ಬಾರೆಯ ತಂದೆ ನೀಯಾಗಿ ಬಾ ಕಂದನ ನೋಡು ಬಾ ತಂದೆ ನೀಯಾಗಿ ಬಾ ಈ ಕಂದನ ನೋಡು ಬಾ ಕಾಡು ಪ್ರಾಣಿಯಂತೆ ನೀನು ದೂರದಲ್ಲಿ ನಿಲ್ತೆ ಸಾಧು ಪ್ರಾಣಿಯಾಗೀಗ ನನ್ನ ಬಳಿಗೆ ಬಂದೆ ಸೇಡಿಗಿಂತ ಸ್ನೇಹ ಚಂದ ಎಂದು ತೋರಿ ನಿಂತೆಯ ಸೇಡಿಗಿಂತ ಸ್ನೇಹ ಚಂದ ಎಂದು ತೋರಿ ನಿಂತೆಯ ರಾಮಚಂದಿರ ಈಗ ನೀನು ಸುಂದರ ರಾಮಚಂದಿರ ಈಗ ನೀನು ಸುಂದರ ಈ ಕಲ್ಯಾಣ ಮೂರ್ತಿಯಾದ ಬಸವೇಶ ರೂಪ ತಾಳಿ ನನ್ನಲ್ಲಿ ಒಲಿದು ಬಂದೆಯ ಕೋಪವ ಬಿಟ್ಟೆಯ ರೋಷವ ಬಿಟ್ಟೆಯ ಈಗ ನಿನ್ನ ಅಂದ ಆಹಾ ಎಷ್ಟು ಚಂದ ನನ್ನ ಹಾಡನ್ನು ಕೇಳಿ ನೀನು ಗೆಲುವನ್ನು ನನಗೆ ತಂದೆ ಕೋಪವ ಬಿಟ್ಟೆಯ ರೋಷವ ಬಿಟ್ಟೆಯ ನನ್ನ ಚಿನ್ನ ನನ್ನ ರನ್ನ ರಾಮ ನೀನು ಬಂದ ಮೇಲೆ ನಮಗೆ ಕ್ಷೇಮ ಹಾಡು ಹೇಳಿ ನನ್ನ ಓರಿ ಯಾಮಾರಿಸಿ ನನ್ನ ಹತ್ರ 25,000 ರೂಪಾಯಿ ದುಡ್ಡು ತಕೊಂಡು ನನ್ನ ಮಾನ ಮರ್ಯಾದೆನೆಲ್ಲ ಹರಾಜಾಕಿ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ ಅಣ್ಣಂದ್ರ ಯಾಕೆ ಸುಮ್ಮನೆ ನಿಂತ್ಬಿಟ್ರಲ್ಲ ಶುರು ಮಾಡ್ಕೊಂಡ್ರಣ್ಣ ನಿಮ್ ಕೂಲ್ಕ ಸುಮ್ಮನ
ಅಲ್ಲ ಕಣದ ವಯಸ್ಸು ಹುಡುಗ ಕಸಾಯ ಆದ ತಕ್ಷಣ ಓಡ್ಬಿಡದ ನಿನ್ಗೇನೋ ವಯಸ್ಸೈತಪ್ಪ ಓಡ್ತೀಯ ನಾನ್ ಮುತ್ಕಾಗ್ಬಿಟ್ಟೆ ನಿನ್ ಸಮಯ ಕೊಡಕಾಯ್ತದ ನೋಡ್ ಮಗ ಇಷ್ಟೇ ಕಸಾಯ ಕೊಡ್ಬಿಡು ಮೈ ನೋವೆಲ್ಲ ಹೊಂಟೋಗ್ತದೆ ತಗೋ ಮಗ. ಎಂತ ಮಾತೊಂದ್ ಮಾತಾಡ್ತೀಯ? ನಾನ್ ಹುಟ್ಟಿರೋದು ಹುಲಿ ಹೊಟ್ಟೆಗೆ, ನಾಳೆ ಕಿಲಿ ನೋಡ್ ಮಾತ್ರಕ್ಕೆ ಮೈಕೇನೋ ಬಂದ್ಬಿಡುತ್ತಾ? ಶಕ್ತಿ ಅದೇ ಅಂತ ಬಂಡೆಗೆ ಹೋಗಿ ತಲೆ ಕುತ್ಕೋಬಾರ್ದು ಕಣ್ಮಗ. ನುಯ್ಯದ ಯಾರಿಗೇಳು ನಮ್ಗೆಯ ನೋಡು ಪ್ರಾಯದಾಗಿ ಅವೆಲ್ಲ ಒಂದು ಕಾಣಕ್ಕಿಲ್ಲ. ನನ್ನಂಗ್ ವಯಸ್ಸಾದ್ಮೇಲೆ ಎಲ್ಲನೂ ಕಾಡ್ತದೆ ನೋಡು. ಇಷ್ಟು ಐತೆ ನಿನ್ ದಮ್ಮಯ್ಯ ಕುಡ್ಬಿಡಪ್ಪ ನಿಂತ್ಕೊಳ್ಳ ಓಡ್ಬೇಡ ನೋಡಲ್ಲ ಓಡ್ಬೇಡ. ಅಯ್ಯಯ್ಯಪ್ಪ ಅಯ್ಯಯ್ಯೋ ಅಪ್ಪ ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ? ಏನಾಯ್ತು? ನೀನ್ ಸೇರು ಅಂದ್ರೆ ನಾನ್ ಸವಾ ಸೇರು ಕಣ್ಣ. ಕುಡಿ ಕುಡಿ ಇದು ಸ್ವಲ್ಪ ಯೋ ಏನ್ ಬಾಳ ಯೋಚನೆ ಮಾಡ್ತಿರಂಗದೆ? ದೇಶದ ಭವಿಷ್ಯದ ಬಗ್ಗೆನಾ ಇಲ್ಲ ನನ್ ಬಗ್ಗೆನಾ? ಯಾರ್ ನೀನು? ನಾನೇ ನೀವೇ ಅಲ್ವಾ? ನೋಡಿ ಸ್ವಾಮಿ, ದೇಶ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡ್ದು ಅನ್ನೋದೇ ಮುಖ್ಯ. ಅದಿರ್ಲಿ, ದೇಶ ಗೀಶ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಲ್ಲ, ಯಾರ್ ನೀನು? ಅದೆಲ್ಲ ಆಮೇಲೆ ಕೇಳ್ತೀನಿ. ಮಾವಯ್ಯ ಎಲ್ಲಿ? ಮಾವಯ್ಯ ಮಾವಯ್ಯ ಮಾವ ಮಾವಯ್ಯೋ ಮಾವಯ್ಯ ಮಾವಯ್ಯ ಮಾವ. ಅಯ್ಯೋ, ಅಷ್ಟು ದೂರದಿಂದ ಬಸ್ ನಿಂದ ಬಂದೆ ಈಗ ಸುಸ್ತಾಗೋಗದೆ. ಅದಕ್ಕಿಂತ ಜಾಸ್ತಿ ಈ ಮಾವಯ್ಯನ ಕೂಗಿ ಕೂಗಿ ಇನ್ನೂ ಸುಸ್ತಾಗೋಯ್ತದೆ. ಮಾವಯ್ಯ ಅಯ್ಯಯ್ಯೋ, ಏನ್ ಮಾವಯ್ಯ ಹಂಗ್ ನೋಡ್ತಿದ್ಯಾ? ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಬಾಯ್ ಬಿಟ್ಟು ಹೇಳಿದ್ರಲ್ವಾ ಗೊತ್ತಾಗೋದು. ಹೇಳಕ್ಕೆ ಟೇಮ್ ಇದ್ರೆ ತಾನೆ. ಅಯ್ಯಯ್ಯೋ, ಮನೆಯಾಗ ಈಟೊಂದ್ ದೂಡ್ ತುಂಬ್ಕೊಂಡೈತಲ್ಲ. ಯಾರಾದ್ರೂ ಮನುಷ್ಯರು ವಾಸ ಮಾಡೋ ಮನೆ ಇದ್ದಂಗ ಅದೇ. ಎಲ್ಲಿ ಎಲ್ಲಿ ಈಟೊಂದ್ ಕೆಲ್ಸ ಅದಲ್ಲ, ಇನ್ ನನ್ ಎಷ್ಟ್ ಕೆಲ್ಸ ಇರ್ತದೋ. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ, ನನ್ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ, ಪ್ರಯತ್ನ ನಂದು, ಫಲ ಅವಂದು.
ಮೇಲೇನು ಬಂಗಾರ ಇಲ್ಲ ಅಂತನ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳ್ ಕಳಿಸ್ತಂತೆ, ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧುನ ಅಲ್ವಾ? ಹಾಗಾದ್ರೆ ನಾನ್ ನಿನಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ? ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ, ಆದ್ರೂ ನಿಮಗೆ ಈ ಪೇಸ್ ಕಟ್ ಓಕೆನಾ? ಸೂಪರ್. ನಿಮಗೆ ಏರ್ ಸ್ಟೈಲ್ ಓಕೆನಾ? ಬೊಂಬಾಟ. ಇನ್ನೇ ತಡ, ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನ ನಮಗೆ? ಅಯ್ಯೋ ಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ವಿಕಂ. ಯೋ ವೆಂಕಟರಮಣ ಸ್ವಾಮಿಗೆ ಹಿಂಗ್ ಕೈ ಮುಗಿದ್ರೆ ಕರುಣೆ ತೋರ್ಸಕ್ಕಿಲ್ಲ. ಕರುಣೆ ತೋರ್ಸ್ಬೇಕು ಅಂದ್ರೆ ನೀ ಬಾಯ್ ತಗೆ. ಹಿಂಗೆ ಹಿಂಗೆ ಅಡ್ಡ ಬೀಳ್ಬೇಕು. ಹಿಂಗ್ ಅಡ್ಡ ಬಿದ್ದು ಮನಸ್ನಾಗಿರೋದನ್ನ ಕೇಳ್ಕೊಂಡ್ರೆ ಯೋ 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 ನಿಂತ್ಕೊಳ್ಳಯ್ಯ. ಯೋ ಈಟೊಂದು ಕೂಗಿದ್ರು ತಿರುಗಿ ನೋಡ್ದೆ ಇದ್ದಂಗೆ ಹೋಯ್ತಾ ಇದೆಯಲ್ಲ. ನಿನ್ ಜಂಬ ಹೆಂಗ್ ಇಳಿಸ್ಬೇಕು ಅಂತ ನನಗ್ ಗೊತ್ತು. ಗೊಂಬೆ ಅಂತೋಳೆ ಮೇನೆ ಬೀಳದೆ ನೀ ದೂರ ನಿಲ್ಲಲೆ. ನನ್ನ ತಲೆ ತಿನ್ನೋ ಹೆಣ್ಣೆ ಯಾರು ನೀನು ಬೇಗ ಹೇಳೆ. ಗಾಳಿ ಗುಡಿ ಅಂಗೆ ಗುದ್ದು ಎಂದು ಕಾಣದೂರಿ ನೋಳೆ. ತೆಗೆದೋನೆ
ಕಿತ್ತಿ ತಂಗಿ ನೀನಾ ಶೂರ್ಪನಕ್ಕ ಅಕ್ಕ ನೀನಾ ಜಂಬೂ ಸವಾರಿ ಗೊಂಬೆ ಅಂತೋಳೆ ಮೇಲೆ ಬೀಳದೆ ನೀ ದೂರ ನಿಲ್ಲೆಲೆ ಅಮ್ಮ ಗೌಡ ಗೌಡ ಕೇಳ ಏಯ್ ನೀನೇನ್ ಮನುಷ್ಯನ ಮನುಷ್ಯ ರೂಪದಲ್ಲಿರೋ ಮೃಗನ ಯಾರ ನೀನು? ನಾನ್ ಯಾರ? ಮುಟ್ಟಿದ್ರೆ ಮಾಸಾಗ್ತಾಳೇನೋ ಅಂತ ಬೆಳೆಸಿರೋ ಈ ಚಿನ್ನದಂತ ಮಗಳು ತಂದೆ ಕಣೋ. ನೋಡ್ರಿ, ಅಕಸ್ಮಾತ್ ನಿಮ್ಮ ಮಗಳು ಮನೆಗೆ ಬಂದ್ಲು, ಇಲ್ಲಿ ಸಲದ ಆಟಗಳು ಆಡಲು, ಅದಕ್ಕೆ ಕೆನ್ನೆ ಹೊಡೆದು ಬಿಡೋದ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು? ಯಾರು? ನಿಮ್ಮಪ್ಪ. ನಮ್ಮಪ್ಪನ? ಒಳ್ಳೆ ಕತೆಗಾರ ಕಣಯ್ಯ. ಕತೆಗಾರ ಅಲ್ಲ ಕಣೋ, ನಿನ್ ಜೀವನಕ್ಕೆ ಒಂದು ಆಧಾರ ಕೊಡಕ್ ಬಂದಿರೋ. ನನ್ ಜೀವನಕ್ಕೆ ಆಧಾರ ಕೊಡೋದಿರ್ಲಿ, ಮೊದಲು ಆತರ್ಗೆಟ್ ಕುಡಿತಾವಳಲ್ಲ ಇವಳಿಗೊಂದು ದಾರಿ ಮಾಡೋದ್ ನೋಡು. ಏಯ್, ನೀನ್ ಯಾವನು ಅದನ್ನ ಹೇಳಕ್ಕೆ? ನನ್ ಮಗಳು ಮೇಲದ ಮೇಲ್ ಕಾಲಿಟ್ರೆ ಕಾಲಲ್ಲಿ ನೋವಾಗುತ್ತೋ ಅಂತ ಹೇಳಿ ಅಂಗೈಯಲ್ಲಿ ಅರೆಗಿಣಿ ತರ ಸಾಕಿದೀನಿ ಗೊತ್ತೇನೋ? ಇಷ್ಟೊಂದು ಪ್ರೀತಿ ಇರೋನು ಅವಳನ್ಯಾಗ ಬೀದಿಗೆ ಬಿಟ್ಟೆ? ಅವಳನ್ ಬೀದಿಗೆ ಬಿಡಕ್ಕೆ ನಿನ್ನಂಗೆ ತಂದೆ ತಾಯಿ ಇಲ್ಲದ ಅನಾಥೆ ಅಲ್ಲ ಕಣ ಅವಳು. ಏಯ್, ನನಗ್ ತಾಯಿ ಇಲ್ಲದೆ ಇರ್ಬೋದು, ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೆ ನಮ್ಮಪ್ಪ ಇನ್ನು ಗುಡ್ಕಲ್ಲಿ ತಂಗಿದ್ದಾರೆ. ನಾನ್ಯಾಕೆ ಬೆವರ್ಸಿ ಆಗ್ಲಿ? ಅಪ್ಪ? ಯಾರೋ ನಿನ್ನ ಅಪ್ಪ? ಅರೆ ನಾನೇನಪ್ಪ, ನೀನೇ ಹೋಗ್ ಬಂದ? ನಾನ್ ಯಾವಾಗ್ಲಾದ್ರೂ ಬರ್ಲಿ, ಇವ್ ನಿನ್ ಸಾಕು ಮಗನ ಸ್ವಂತ ಮಗನ ಅನ್ನೋದನ್ನ ಮೊದಲು ಸ್ವಲ್ಪ ಹೇಳು. ಅಪ್ಪ ಹೇಳಪ್ಪ ನಾನು ಯಾರು ಅಂತ. ಯಾಕಪ್ಪ? ಹೇಳಪ್ಪ ನಾನು ನಿನ್ ಮಗ ಅಂತ. ಎಂತ ಕೆಲಸ ಮಾಡ್ಬಿಟ್ಟ ನೀನು? ನಾನು ಎಂತ ಧರ್ಮ ಸಂಕಟಕ್ಕೆ ಸಿಕ್ಸ್ಬಿಟ್ಟೆ. ಛೆ ಅಪ್ಪ, ಹಾಗಾದ್ರೆ ನಾನು ನಿಮ್ ಸ್ವಂತ ಮಗ ಅಲ್ವಾ? ಹುಟ್ಟದ ಕೂಡ್ಲೆ ಅಪ್ಪ ಅಮ್ಮ ಇಬ್ಬರನ್ನು ಚಟ್ಟಿ ಕೇಸ್ದಂತ ಕೆಟ್ಟ ಗಳಿಗೆ ಹುಟ್ಟೋದ್ ನೀನು. ನಮ್ಮ ಶಂಕರೇಗೌಡನ ಮಗ ಪ್ಯಾಟೆಲ್ ಓದ್ತಿದ್ದವನು ಜಾತ್ರೆ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟ. ಪ್ರತಿ ಸಲ ಈ ಬಿಕಾರಿನೇ ಏನು ತೇರ್ ಮುಂದೆ ಹಾಡೋದು, ನಾನು ಹಾಡಿದ್ರೆ ತೇರ್ ಮುಂದಕ್ಕೆ ಬರಲ್ವಾ, ನಾನು ಹಾಡೇ ಆಡ್ತೀನಿ ಅಂದ. ಊರ್ ಜನ ಎಷ್ಟು ಬೇಡ ಅಂದ್ರೂ ಕೇಳಲಿಲ್ಲ. ಕೊನೆಗೆ ಹಾಡ್ದ, ತೇರು ಮುಂದಕ್ಕೆ ಬರಲಿಲ್ಲ, ಜನನೂ ಒಪ್ಪಲಿಲ್ಲ. ಜನ ಎಲ್ಲ ಚೀತು ಅಂತ ಅವನ ಚೀಮಾರಿ ಹಾಕಿ ಕೊನೆಗೆ ಹೋಗಿ ನಿಮ್ಮಪ್ಪನಿಗೆ ಕರ್ಕೊಂಬಂದು ಹಾಡ್ಸದ್ಮೇಲೆನೆ ಆ ನನ್ನಪ್ಪ ಶಿವನ್ ತೇರ್ ಮುಂದಕ್ಕೆ ಬಂದಿದ್ದು ಮಗ. ನೀನೊಲಿದರೆ ಬಾಳು ನಗೆನೊಲ್ದನ, ನೀನೇ ಉಸಿರು ನಮ್ಮ ಹಳ್ಳಿಗೆ. ಓ ಶಿವನೇ ಜಗದೀಶ್ವರ ಪರಮೇಶ, ಬಾ ಶಿವನೇ ವರ ಕರುಣಿಸು ಜಗದೀಶ. ಓ ನಂದಿಗೇರಿ ಬಾರೋ ಸರ್ವೇಶ, ಈ ಭಕ್ತರ ಎಡೆಗೆ ಕರುಣೆ ತೋರಿ ಬಾರೋ ನೀಶ. ಓ ಭಕ್ತರ ಪ್ರಿಯನೇ, ಓ ನಮ್ಮ ಹಳ್ಳಿ ಉಳಿವು ಅಳಿವು ಎಲ್ಲ ನಿನ್ನ ಮೇಲೆ, ನಿನ್ನ ಪ್ರೀತಿ ನೋಟ ಹರಿಸು ನಮ್ಮ ಹಳ್ಳಿ ಮೇಲೆ. ಶಿವನೇ ಶಿವನೇ ಹರನೇ ಶಿವನೇ, ಬದುಕೆಂಬ ರಥವ ಸಾಗಿಸು, ನೀನು ಹರಸೆ ನಮ್ಮ ಜೀವನ. ಹೇ ಗಂಗಾಧರನೇ ನಿನ್ನ ನಾಮಗಾನ ಪಾವನ, ಹೇ ಗೌರಿ ಪ್ರಿಯನೇ. ದಯೆ ತೋರಿ ಬಾ ನಸು ನಗುತ್ತಾ ಬಾ ಶ್ರೀಕಂಠನೇ ಶಿವನೇ ಹರನೇ ಹರನೇ.
ಈ ಅವಮಾರ್ಯ ದಿನ ಮನಸ್ಸಲ್ಲಿ ಇಟ್ಕೊಂಡವನು ಆ ಶಂಕರೇಗೌಡ್ರ ಮಗ. ಕಮಲಿ ಕಮಲಿ ಏನಾಗ್ತಿದೆ? ನೋವು ಬರ್ತಿದ್ಯಾ? ಹೆದರ್ಕೋಬೇಡ ಹೆದರ್ಕೋಬೇಡ ಕಮಲಿ, ನಾನಿದ್ದೀನಿ. ಆಸ್ಪತ್ರೆಗೆ ಹೋಗೋಣ. ಸಮಾಧಾನ ಮಾಡ್ತು, ಇನ್ನೇನು ಆಸ್ಪತ್ರೆ ಬಂದ್ಬಿಟ್ಟು. ಸಮಾಧಾನ ಮಾಡ್ತು, ಸಮಾಧಾನ ಮಾಡ್ತು. ಸಮಾಧಾನ ಮಾಡ್ಕೋ, ದೇವ್ರಿದ್ದಾನೆ ನಮಗೆ. ಸಮಾಧಾನ ಮಾಡ್ಕಮ್ಮ. ದೇವರಿದ್ದಾರೆ, ಸಮಾಧಾನ ಮಾಡ್ಕೊ ಕಮ್ಮಿ ಕಮ್ಮಿ, ಸಮಾಧಾನ ಮಾಡ್ಕೊ ಕಮ್ಮಿ. ಯಾರು ನೀವು? ಕಮಲಿ ನಾನಿದ್ದೀನಿ ಕಮಲಿ, ಹೆದರ್ಕೋಬೇಡ ಕಮಲಿ, ನಾನಿದ್ದೀನಿ ಕಮಲಿ. ಕಮಲಿ ಏನು ಆಗಲ್ಲ ಕಮಲಿ, ಏನು ಆಗಲ್ಲ, ನಾನಿದ್ದೀನಿ ಕಮಲಿ, ಹೆದರ್ಕೋಬೇಡ ಕಮಲಿ, ನಾನಿದ್ದೀನಿ. ಹುಟ್ಟದ ಕೂಡಲೇ ಅಪ್ಪ ಅಮ್ಮ ಇಬ್ಬರು ಚಟ್ಟಿ ಕೇಸ್ದಂತ ಕೆಟ್ಟಗಳಿಗೆ ಹುಟ್ಟೋನ್ ನೀನು. ನೀನ್ ದಮ್ಮಯ್ಯ ಅಂತೀನಿ. ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಅದ್ ನನಗೆ ಗೊತ್ತಿಲ್ಲ. ನಿನ್ನ ಮಗಳನ್ನ ನನ್ನ ಮಗನು ಕೊಟ್ಟು ಮದುವೆ ಮಾಡ್ಬೇಕು ಅಷ್ಟೇ ನಾನು ನೀನ್ ಬೇಡ್ಕೊಳ್ಳೋದು. ನನ್ನ ಸ್ಥಾನದಲ್ಲಿ ನೀನ್ ನಿಂತು ಒಂದೇ ಒಂದ್ಸಾರಿ ಯೋಚನೆ ಮಾಡಿ ನೋಡಯ್ಯ. ಅಲ್ಲಯ್ಯ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸ್ನೇಹ ಸಂಬಂಧವಾಗ್ಲಿ ಅಂತ ಹೇಳಿ ನನ್ ಮಗಳನ್ನ ನಿಮ್ ಮನೆ ಕಳಿಸ್ಕೊಟ್ಟೆ. ಆದ್ರೆ ಆ ಅನಾಥ ಮಾಡಿದ್ದೇನು? ನನ್ನ ಹಾಲಪ್ಪನ ಇನ್ನೊಂದ್ಸಾರಿ ಅನಾಥ ಅಂತ ಹೇಳ್ಬೇಡ ಕಣಯ್ಯ. ಅವನಿಗೆ ನಾನೇ ಎಲ್ಲ ಸರ್ವಸ್ವ. ಹೌದು, ನನಗೆ ಅವನ್ ಸರ್ವಸ್ವ. ಹಾಗಿದ್ಮೇಲೆ ಅವನ ಅನಾಥ ಹೇಗೆ ಆಗ್ತಾನೆ? ಅವನು ನಿನಗ್ ಸರ್ವಸ್ವಾನೆ, ಆದ್ರೆ ನನಗಲ್ವೇ? ಅಲ್ಲಯ್ಯ, ಮದ್ವೆಗ್ ಮುಂಚೆನೆ ಹಿಂಗ್ ನಡ್ಕೊಂಡು ಇಷ್ಟು ಪ್ರೀತಿಯಿಂದ ಬೆಳೆಸಿದ ನನ್ ಮಗಳನ್ನ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿದಾನಲ್ಲ. ನಾಳೆ ಮದ್ವೆ ಆದ್ಮೇಲೆ ಅವನ್ ಹೆಂಡ್ತಿನ, ನನ್ನ ಪ್ರೀತಿ ಮಗಳನ್ನ ಸುಖವಾಗಿ ನೋಡ್ಕೋತಾನೆ ಅಂತ ಏನಯ್ಯ ನಂಬಿಕೆ? ಯೋ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಕಣಯ್ಯ. ನೋಡಯ್ಯ, ನಿನ್ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಬೇಕು. ಇಲ್ಲ ಅಂದ್ರೆ ಸತ್ತೋಗ್ತೀಯೇನು? ಅಲ್ಲಯ್ಯ, ನೀನ್ ಬದುಕೋಕ್ಕೋಸ್ಕರ ಬದುಕಿರೋ ನನ್ ಮಗಳನ್ನ ಸಾಯೋ ಜೀವನ ಮಾಡುವಂತೇನು? ಹೇಳಯ್ಯ, ಇದಕ್ ನಾನು ಒಪ್ಕೋಬೇಕಾ? ಯಾಕೆ ತಿಳ್ಕೊಬೇಡಿ, ನಮ್ ಮದ್ವೆ ಅಂತ ಆಗೋದಿದ್ರೆ ಆಲಪ್ಪನೆಯ. ಏನ್ ಹೇಳ್ತಿದ್ಯಮ್ಮ ನೀನು? ಹೌದಪ್ಪಯ್ಯ, ಅವ್ರಾಗಿರೋ ಕ್ವಾಪ ಅನ್ನೋ ಕೆಟ್ಟ ಮುಳ್ಳನ್ನ ಮನಸ್ಸಿನ ತೆಗೆದು ಪ್ರೀತಿ ಅನ್ನೋ ಪೈರನ್ ನೆಡ್ತೀನಿ. ಇದ್ ನಿಮ್ಮನೆಗೂ ಸತ್ಯ. ಶಾಬಾಷ್ ಕಣಮ್ಮ, ಬಂದೋಯ್ತಲ್ಲಯ್ಯ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಇನ್ ನೀನೇನು ಪುಂಗಾಣಿ ಓದಂಗಿಲ್ಲ, ಮರ್ಯಾದೆಯಿಂದ ಒಪ್ಕೊಂಬಿಡು, ಇಲ್ಲಾಂದ್ರೆ ಮರ್ಯಾದೆ ಕಳ್ಕತ್ಯ. ಗೌರ, ನಿನ್ ಸುಖಕ್ಕೋಸ್ಕರನೇ ಇಷ್ಟೆಲ್ಲ ಮಾಡುದ್ನಮ್ಮ. ನಿನಗೆ ಈ ಮದ್ವೆ ಒಪ್ಪಿಗೆ ಅಂದ್ಮೇಲೆ ನಿನ್ ತೀರ್ಮಾನನೇ ನನ್ ತೀರ್ಮಾನ. ನಿನ್ ಗೆದ್ಬಿಟ್ಟೆ ಕಣ್ಲಾ, ನಿನ್ ಗೆದ್ಬಿಟ್ಟೆ. ಶಾಬಾಷ್ ಕಣವ, ನಾನು ಉಳಿಸ್ಕೊಂಬಿಟ್ಟೆ. ನೀನು ನಾನು ಉಳಿಸ್ಕೊಂಬಿಟ್ಟೆ. ರೀ, ನೀವೇನಾದ್ರೂ
ಯಾರಾದ್ರೂ ಹೇಳಿದ್ರ? ನಾನು ಹೇಳಲೇ ಇಲ್ಲ. ರಾತ್ರಿ ಆಗಿದ್ದು ನಿನಗೆ ಯಾರು ಹೇಳಿದ್ರಪ್ಪ? ರಾತ್ರಿ ಹಿಂಗೆ ಆಗುತ್ತೆ ಅಂತ ನೀನು ಹೇಳಲ್ಲಪ್ಪ. ನಾನೆಲ್ಲಿ ಹೇಳದ್ನಪ್ಪ? ನಿನ್ನೆ ರಾತ್ರಿ ಲೀಲುನು ಅವ್ರ ಅಮ್ಮನು ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟೋಗ್ಬಿಟ್ರು. ತಗದೆ ಅಯ್ಯೋ, ನನ್ ಬಾಣ ಎಲ್ಲ ಬೀದಿಲ್ ತೈಬೇಡವೋ, ಕೈ ಮುಗಿತೀನಿ ರೀ. ನಮ್ಮಿಬ್ರು ವಿಷಯ ತಿಳಿದು ಎಷ್ಟೊಂದು ಕಷ್ಟ ಬಿದ್ದು ನಮ್ಮಿಬ್ರು ಮದ್ವೆ ಮಾಡ್ಸಿದಾರಲ್ವಾ. ನೀನೇನ್ ಯೋಚನೆ ಮಾಡ್ಬೇಡಪ್ಪ. ಏನು ಹುಡುಕೊಡೋ ಜವಾಬ್ದಾರಿ ನಮ್ದು. ಏನಂತೀರಾ? ನೀನ್ ಹಿಂಗೆ ನುಲ್ದು ನುಲ್ದು ಮಾತಾಡಿದ್ರೆ ನನಗೆ ಹೆಂಗೋ ಆಗ್ಬಿಡುತ್ತೆ. ನೀವೇನು ಹುಡ್ಕೋದು ಬೇಡ, ಏನು ಬೇಡ, ನಾನೇ ಹುಡ್ಕೋತೀನಿ. ಹುಡುಕ್ಬೇಕಂದ್ರೆ ಕಾಸು ಬೇಕು, ಕಾಸು ಬೇಕಂದ್ರೆ ಕೆಲ್ಸ ಬೇಕು. ನೀವೇ ಅಂತ ಕೆಲ್ಸ ಕೊಟ್ಬಿಡಿ. ನಿನಗ್ ಕೆಲ್ಸನ? ಯಾಕೆ? ನಿನಗ್ ಕೆಲ್ಸ ಕೊಡೋದು ಒಂದೇ, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ. ಹೋದ ಅಕ್ಕ ಅಕ್ಕ, ಏನು ಕಳೆ, ಏನು ಕಳೆ. ಸ್ವಲ್ಪ ನಿಮ್ಮ ಅಕ್ಕನ ಆ ಕಡೆ ತಿರ್ಸಿ. ಸತಿ ಸಾವಿತ್ರಿ ತರ ಸ್ವಲ್ಪ ಈ ಕಡೆ ತಿರ್ಸಿ. ಮಹಾಸತಿ ಅನಸೂಯ ಹತ್ರ. ಅಕ್ಕ, ನೀವೇ ಸ್ವಲ್ಪ ಹೇಳಿ, ಯಾಕೆ ಒಂದು ಕೆಲಸ ಕೊಡಿಸಬಾರ್ದು? ರೀ ಪಾಪ ಒಳ್ಳೆಯವನು, ಮನೆಗೊಬ್ಬ ಆಗ್ತಾನೆ. ಯಾಕೆ? ಕೆಲ್ಸಕ್ಕೆ ಕೊಡಿಸ್ರಿ. ನಿನಗ್ ಕೆಲ್ಸ ತಾನೇ ಬೇಕು, ಬೇರೆ ಎಲ್ಲಾದ್ರೂ ಹುಡ್ಕೋಗೋ. ಯಾ, ನಿಮ್ಮಿಬ್ಬರನ್ನು ಒಂದು ಮಾಡಿಕೆ ನಾ ಎಷ್ಟೆಲ್ಲ ಕಷ್ಟಪಟ್ಟು ಏನೇನೆಲ್ಲ ಮಾಡ್ದೆ. ಏನ್ ಕಷ್ಟಪಟ್ಟೆ? ಅವಳಿಗೆ ನನ್ ಮೇಲೆ ಇಷ್ಟ ಆಯ್ತು, ನನಗೆ ಅವಳ ಮೇಲೆ ಇಷ್ಟ ಆಯ್ತು. ಮಧ್ಯದಲ್ಲಿ ನಿಂದೇನ್ ಕಷ್ಟ? ನನ್ಗೆ ಇಟ್ಬಿಟ್ಯಾ ಬತ್ತಿನ? ಅಮ್ಮ ಶ್ರೀದೇವಿ, ಮಾದೇವಿ, ನೀನು ನೋಡ್ತಾ ಇದ್ರೆ ಸುಮಾರು ಒಂದು 100 ವರ್ಷ ಸುಮಂಗಳಿಯಾಗಿ ಬಾಳೋ ತರ ಕಾಣ್ತಾ ಇದೆ. ಸ್ವಲ್ಪ ಸ್ವಲ್ಪ ಇದು ಬೇರೆ. ಸ್ವಲ್ಪ ಸ್ವಲ್ಪ ಕೆಲ್ಸ ಸ್ವಲ್ಪ ಇರಪ್ಪ, ಹೇಳ್ತೀನಿ. ರೀ ಕೊಡಿಸ್ರಿ. ಏನು ಕೆಲ್ಸ ರೀ? ಆಯ್ತು, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾವ ಕೆಲ್ಸ ಅಂತ ಕೇಳ್ಬೋದಾ? ಹೊಗೆ ಹಾಕೋ ಕೆಲ್ಸ. ಹೋಗಿ ಹಾಕೋ ಕೆಲ್ಸನ? ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವ ಕೆಲ್ಸ ಆದ್ರೆ ಸರಿ, ನಾನೇನ್ ಬರ್ಲಾ? ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲ್ಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದ್ದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ. ಇದು ನಾನ್ ಮಾಡ್ಬೇಕಾರ ಕೆಲ್ಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡಿ ಗೊತ್ತಾಗುತ್ತೆ. ಹಂಗಂತೀಯ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ. ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ. ಅಯ್ಯೋ, ನಿಮ್ಮ ಐನ್ ವಿಘ್ನೇಶ್ವರ, ನಿನ್ಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದ ಹಾಕಿ ಬೀಗ ಹಾಕಿ ಬೀಗದ ಕೈ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಅವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ? ನಾನು ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನಿನ್ನ ನೋಡ್ತಾ ಏನದು? ಸಾಹಿತ್ಯ ತರ ಕಾಣ್ತಾ, ಪ್ರಾಣಿಗೂ ಇಲ್ಲ. ಮಹಾಸತಿ ಅನ್ಸೋಯ್ ತರ ಕಾಣ್ತಾ, ಮನೆ ದೇವರಾಣಿಗೂ ಇಲ್ಲ. ಹೋಗುಮ್ಮ, ಹೋಗು. ಇದಕ್ಕೆಲ್ಲ ನಾಚ್ಕೊಳ್ತಾರ? ಹೋಗು, ಧೈರ್ಯವಾಗಿ ಹೋಗು, ಏನೂ ಆಗಲ್ಲ. ಹೋಗು, ಧೈರ್ಯವಾಗಿರು, ಹೋಗು.
ನಾನು ಮದುವೆ ಆಗಿದ್ದು ನಮ್ಮಪ್ಪನ ಸಂತೋಷಕ್ಕೆ ಹೊರತು ನನ್ನ ಸುಖಕ್ಕಲ್ಲ. ಹೊರಗಡೆ ನೋಡೋರ್ ಕಣಿಗೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ನಾಟ್ಕಾಡ್ಬೇಕು. ಅವಳಿಗೆ ನೀನಲ್ಲೇ ನಾನಿಲ್ಲೇ. ಈ ವಿಷಯ ಏನಾದ್ರೂ ನಮ್ಮ ಅಪ್ಪನ ಕಿವಿಗೆ ಬಿದ್ದರೆ ಅವತ್ತೇ ನಿನಗೆ ಮನೆ ಜಾಗ ಇಲ್ಲ. ಲೀಲು 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 ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆಂದ್ರೆ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡುಕೊಂಡ್ಬಿಟ್ಟೆ. ಅದೆಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ್ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರನ ಆಣೆಗೂ 7 ಕೋಟಿ ಮಾತಾಡ ಆಣೆಗೂ ಲೀಲು ನನಗೆ ಸದಾ ನಿಂದೆ ಆದ್ರೂ ಇರ್ಲಿ. ಓದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತ್ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಹೇಳ್ತಿದ್ರ ಅತ್ತೆ? ಲೇ ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ ಅತ್ತೆ. ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ ಹೋಗ್ತೀನಿ ಹೋಗ್ರೆ. ಮತ್ತ್ಯಾಕ್ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ಬಿಡೆ, ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವುದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಬಾಯಿ ಸಾಕು. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನಿನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು, ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ. ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ತಂದು. 50,000? ಹೌದು. ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನ್ಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀನೇನು ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತು ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲಹೆ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಕೇಳ್ರಪ್ಪ ಕೇಳಿ, ನಿಮ್ ಕಾಯಿಲೆ ಕಸಾಲೆನ 1 ನಿಮಿಷದಲ್ಲಿ ವಾಸಿ ಮಾಡೋ ಹೊಸ ಸುದ್ದಿ. ನಮ್ಮೂರ್ಗೊಬ್ರು ಪವಾಡ ಪುರುಷ ಸ್ವಾಮಿಗಳು ಬಂದಿದ್ದಾರೆ. ಅವರು ಒಡವೆ ಹಣ ಏನು ಕೇಳಲ್ಲ. ಅವ್ರ ಹೆಸರು ವೆಂಕಟೇಶ್ವರ ಸ್ವಾಮಿ ಅಂತ. ಅವ್ರ ತವ ಚಪ್ಪಲಿ ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ನಿಮ್ ಊರಿಗೆ ಬಂದ್ರೆ ಕಾಯಿಲೆ ಕಸಾಲೆಲ್ಲ ಮಂಗ ಮಾಯ ಆಗೋತದೆ. ಕೇಳ್ರಪ್ಪ ಕೇಳಿ, ಅವ್ರ ತವ ಚಪ್ಪಲಿ ಬಿಟ್ಟು ಬರೋದ್ ಮಾತ್ರ ಮರಿಬೇಡಿ. ಎಲ್ಲ ನಡೀರಿ. ಬಂದ್ರಪ್ಪ ಬನ್ನಿ, ನಮ್ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ. ನಿಮ್ಗೆ ಬಂದ್ರೆ ಕಷ್ಟ ಎಲ್ಲ ಬಗೆಹರಿಯುತ್ತೆ.
ಸುಳ್ಳು ಹೇಳ್ಬಿಟ್ಟು ಚಪ್ಪಲಿ ಎಲ್ಲ ಮಾಡ್ತಾ ಇದೀಯ. ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಡಿ ಹೋಗ್ತಿದ್ದೀರಾ ನೀವು? ಲಕ್ಷ್ಮಕ್ಕ, ಯಾವಾಗ ಬಂದೆ ಲಕ್ಷ್ಮಕ್ಕ? ಬಂದೆ. ಊರ್ಗೋಗಿದ್ಯಾ? ಅಪ್ಪ ಎಲ್ಲ ಸಂದಾಕವರ? ನಿಮ್ಮ ಅಪ್ಪಂಗೇನೋ ನಿನ್ ಮದ್ವೆ ಆದ್ಮ್ಯಾಕೆ ಚೆನ್ನಾಗ್ ಅವನೆ. ಅದಿರ್ಲಿ, ನಿನ್ ಸಂಸಾರ ಸುಖ ಹೆಂಗದವಾ? ಅಯ್ಯೋ, ಮದ್ವೆ ಆಗಿ 8 ದಿನ ಆದ್ರೂ ಮುಖದ ಮ್ಯಾಗ ನಾಚಿಕೆ ಹೋಗಿಲ್ವಲ್ಲವಾ? ನನ್ ಪಾಲ್ಗೆ ಇದು ಮದ್ವೆ ಅಲ್ಲ ಕಣಕ್ಕ. ಇದ್ಯಾಕವಾ? ಏನೇನೋ ಮಾತಾಡ್ತಾ ಇದೀಯಾ? ಯಾಕೋ ಏನೋ ಅವರು ನಾನ್ ನೋಡಿದ್ರೆ ಸಾಕು ಸಿಡುಕ್ತಾರೆ, ನಾನ್ ಹತ್ರ ಹೋದ್ರೆ ದೂರ ಹೋಯ್ತಾರೆ. ಅದ್ ಏನು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಕಣಕ್ಕ. ಓ ಹಂಗ. ಅಯ್ಯ, ದಡ್ಡ ಮುಂಡದೆ ಒಂದ್ ಕೆಲ್ಸ ಮಾಡು, ಬಾಯ್ಲಿ. ಮ್ಯಾಕ್ ನೋಡು, ಇದನ್ನೆಲ್ಲ ಕುಡ್ಸು. ಮುಂದಿನ ತಿಂಗಳು ಬತ್ತೀನಿ, ಹೊಸ ಸುದ್ದಿ ಹೇಳ್ಬೇಕು. ಗೊತ್ತಾಯ್ತೇನವಾ? ಬೇಗ ಹೋಗು, ನಿನ್ ಗಂಡ ಬರೋ ಹೊತ್ತಾಯ್ತು. ಎಲ್ಲ ಸಿದ್ಧತೆ ಮಾಡ್ಕೋ. ನಾನ್ ನಿನ್ನ ನೋಡ್ಕೊಂಡೆ ಹೋಯ್ತೀನಿ ಕಣವಾ. ಹೋಗು. ಪ್ರೀತಿಯ ಬೆಳಕು ಮೂಡ ವೇಳೆ ಮನಸ್ಸಿನ ಕೋಳಿ ಕುಕ್ಕು ಅಂತು. ಹತ್ತಿಕ್ಕು ಬಾ ಹತ್ತಿಕ್ಕು, ಈ ಆಸೆಯ ಬೆಂಕಿಯ ಹತ್ತಿಕ್ಕು. ಮತ್ತೆ ಮೈಯೋಳೆ ಹಾಗೆ ಮತ್ತೋಳೆ ಬೇಕು ಈಗ ನಂಗೆ ಪ್ರಾರಂಭಿ. ಹಸಿದಂತ ಮೈಯ ಬಿಸಿ ಮಾಡು ಬಾರೆ, ತಕ ತಕ ತಿಕ್ಕ ತಕ ತಿಕ್ಕ ತಕ ತಿಕ್ಕ ಕುಡಿದೊಯ್ತೆ ವಯಸ್ಸೀಗ. ಕಾಯಿಸೋದು ತರವಲ್ಲ ಕಚ್ಚಗುಳಿಯ ಕಣ್ಣೋಳೆ, ಸವಿಸರಸದ ಸರಿಗಮ ಪದನಿಸ ಹಾಡೋಣ ಸೇರೋಣ ಬಾರಮ್ಮ. ಪ್ರೀತಿಯ ಬೆಳಕು ಮೂಡ ವೇಳೆ ಮನಸ್ಸಿನ ಕೋಳಿ ಕುಕ್ಕು ಅಂತು. ಈ ಮನಸ್ಸಿನ ಬುಟ್ಟೆಯ ಹಿಂಜಾನಲ್ಲ ಹತ್ತಿಕ್ಕು ಬಾ ಹತ್ತಿಕ್ಕು, ನೀ ಆಸೆಯ ಬೆಂಕಿ ಹತ್ತಿಕ್ಕು. ಕಾಯ್ತಿದ್ದೆ
ಪ್ರೀತಿಯ ಬೆಳಗು ಮೂಡೋ ವೇಳೆ ಮನಸ್ಸಿನ ಕೋಳಿ ಕುಕ್ಕು ಅಂತು. ಈ ಮನಸ್ಸಿನ ಬುಟ್ಟಿಯ ಹುಂಜಾನನ್ನ ಹತ್ತಿಕ್ಕು ಬಾ ಹತ್ತಿಕ್ಕು ನೀ ಆಸೆಯ ಬೆಂಕಿಯ ಹತ್ತಿಕ್ಕು. ಮತ್ತೆಸ ಮೈಯೋಳೆ ಮೆತ್ತಾಗೆ ಒತ್ತೋಳೆ ಈ ಬೇಕು ಈಗ ನಂಗೆ ಬಾರಮ್ಮಿ. ಹೇ ಅರೆ ಏನವ್ವ ಇದು? ಹೂ ಸುಟ್ಟೋಕ್ ಮುಂಚೆನೆ ಕುಲಾವಿ ಹೊಲ್ಸಿದ್ರು ಅಂದಂಗಾಯ್ತು ನಿನ್ ಕತೆ. ತಾಯೇ, ನಮ್ಮವ್ವ ಅಗಲ್ಗನ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ, ಗೊತ್ತಾಯ್ತಾ? ಬೈಲಿ, ನಿನ್ ಗಂಡ ಜಗ್ಲಿ ಮ್ಯಾಗೆ ಒಬ್ನೇ ಕುಂತವನೆ. ನೀನ್ ಹೋಗಿ ಹೆಂಗಾನ ಮಸ್ಕ ಹೊಡ್ದು ಈ ಔಷಧಿನ ಅವನಿಗೆ ಕುಡ್ಸ್ಬಿಡು. ಅಯ್ಯೋ ಹೋಗಮ್ಮ ಕುಡ್ಸು. ಅಲ್ಲ ಹೋಗು ಅಂತೀನಿ. ನಂಗೆ ಹೋಗವ್ವ ಹೋಗು. ಏನೋ ಬರಕ್ ಹೇಳಿದ್ರಂತೆ? ಏನಿಲ್ಲ, ನಿಮ್ ತಾವ ಒಸಿ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನಿಮ್ ತಂಗಿನ ನಮ್ಮ ಯಜಮಾನ್ರು ತುಂಬಾ ಹಚ್ಕೊಂಡಿದ್ರ? ಹಂಗೇನಿಲ್ಲ, ನಮ್ ತಂಗಿ ನಿಮ್ ಯಜಮಾನ್ರನ್ನ ತುಂಬಾ ಹಚ್ಕೊಂಡಿದ್ಲು. ಅಂದ್ರೆ ಹಾಲಪ್ಪನ ಹಾಡಿಗೆ ನಮ್ ಶಾಂತಿ ಮನ್ಸು ತಾಳಾಗ್ತಿತ್ತು. ಅವಳಿಗೆ ಗೊತ್ತಿಲ್ದಂಗೆ ಅವಳ ಮನ್ಸನ್ನ ಹಾಲಪ್ಪನಿಗೆ ಕೊಟ್ಬಿಟ್ಲು. ಅಪ್ಪ, ಏನಮ್ಮ? ಹಸು ಹಾಲ್ ಕೊಡ್ತಿಲ್ಲ, ಹತ್ರ ಕೊದ್ರೆ ಹೊಡಿತದೆ. ಏನ್ರಿ ಅದು? ನೋಡೆ, ಮೊನ್ನೆ ಜಾತ್ರೆಯಲ್ಲಿ 10,000 ರೂಪಾಯಿ ಕೊಟ್ಟು ತಂದಾಸ, ಹಾಲೇ ಕರಿತಾ ಇಲ್ವಂತೆ. ಕರಿಯಕ್ ಹೋದ್ರೆ ಓದಿತದಂತೆ. ಏಯ್, ಅದೇ ಓದಿತಾ ನೀನೇನ ಚೇಷ್ಟೆ ಮಾಡ್ದ್ಯಾ? ಇಲ್ಲಮ್ಮ. ಅವಳಿಗೆ ಏನಾದ್ರೂ ಅಂದೆ ಹೋದ್ರೆ ನೀನು ತಿಂದ ಮೈ ಹಿಡಿಯೋದೇ ಇಲ್ಲ ಕಣೆ. ಅಯ್ಯ ಅಪ್ಪೋರೆ, ಹಾಲಪ್ಪನ್ನ ಕರ್ಕೊಂಬಂದ್ರೆ ಹಾಡೇಲಿ ಹಾಲ್ ಕರ್ಸ್ತಾನೆ. ಕರ್ಕೊಂಬರಲ್ಲ? ಹೌದು ಕಣೆ ಪುಟ್ಟ, ಅದು ಒಂದ್ ನೋಡೇ ಬಿಡವ. ನೀನ್ ಹೋಗಿ ನಾನು ಹೇಳ್ದಂತ ಹಾಲಪ್ಪನ ಕರ್ಕೊಂಡ್ ಹೋಗು. ಓಡು 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 ಓಡು. ಮಂದಾಕಿನಿ ಮಂದಾರದ ಮನಸೋಳೆ, ಶ್ರೀಲಕ್ಷ್ಮಿಯ ರೂಪದಾಗೆ ನಿಂತೋಳೆ. ಮನಸ್ಸೊಂದು ದೇಹವೆರಡು ತುಸು ಪ್ರೀತಿಯಿಂದ ನೋಡು, ನೀ ಕೇಳು ಮನದ ಹಾಡು, ನಲಿ ನಲಿದು ಕುಣಿದು ಆಡು. ಒಲವಿಗೆ ನೀನೇ ಆಲಯ ನೀರೇ, ನಿನ್ನಯ ಸಮರು ಇಲ್ಲಿ ಯಾರೇ, ಗೋಮಾತೆ ಮುನಿಸತೂರೇ. ಚೆಲುವ ತಾರೆ ನೀ ಹರಿಸು ಕ್ಷೀರಧಾರೆ. ಮಂದಾಕಿನಿ ಮಂದಾರದ ಮನಸೋಳೆ, ಶ್ರೀಲಕ್ಷ್ಮಿಯ ರೂಪದಾಗೆ ನಿಂತೋಳೆ. ಸ್ವರ್ಗದ ಕಾಮಧೇನು ನೀನೇ ಅಲ್ಲವೇನೆ, ನಿನ್ನನ್ನು ಒಲಿಸಬಲ್ಲ ಹಾಡುಗಾರ ನಾನೇ. ಹೋ ಸ್ವರ್ಗದ ಕಾಮಧೇನು ನೀನೇ ಅಲ್ಲವೇನೆ, ನಿನ್ನನ್ನು ಒಲಿಸಬಲ್ಲ ಹಾಡುಗಾರ ನಾನೇ. ಮಮತೆಯಲಿ ಮೊದಲಿಗಳೇ, ಶಾಂತತೆಯ ತವರವಳೇ, ಜಲ್ಲಸೂಸಿ ಹಾಲ ಕರೆಯೇ. ಹಾಡಿಗೆ ತಲೆ ತೂಗುತ್ತಾ ಹಾಲನ್ನ ನೀಡೆಯ,
ನನ್ನ ಜೀವದಾಣೆ ಈ ಮತನಿ ಕೆಳೆಯ ಹೋ ಮಂದಾಕಿನಿ ಮಂದಾರದ ಮನಸೋಳೆ ಶ್ರೀಲಕ್ಷ್ಮಿಯ ರೂಪದಾಗೆ ನಿಂತೋಳೆ ನಮ್ಮಯ ಜೀವನಾಡಿ ನಿನ್ನ ಪ್ರೀತಿ ಹಾಲೆ ನನ್ನಯ ಮನಸ್ಸಿನೆಲ್ಲ ಆಸೆ ನಿನ್ನ ಮೇಲೆ ಓ ನಮ್ಮಯ ಜೀವನಾಡಿ ನಿನ್ನ ಪ್ರೀತಿ ಹಾಲೆ ನನ್ನಯ ಮನಸ್ಸಿನೆಲ್ಲ ಆಸೆ ನಿನ್ನ ಮೇಲೆ ಮಿನು ಮಿನುಗೋ ಕಣ್ಣವಳೆ ಮನ ಮಿಡಿತ ಬಲ್ಲವಳೆ ನನ್ನ ನೀನೆ ಮುಕ್ಕೋಟಿ ದೇವರು ನಿನ್ನ ಮೈಯಾಗೆ ಇದ್ದಾರಂತೆ ನಂಗ್ಯಾಕೆ ಬೇಕು ಇನ್ನ ಯಾರೇ ದ್ಯಾವರ ಚಿಂತೆ ಹೋ ಮಂದಾಕಿನಿ ಮಂದಾರದ ಮನಸೋಳೆ ಶ್ರೀಲಕ್ಷ್ಮಿಯ ರೂಪದಾಗೆ ನಿಂತೋಳೆ ಮನಸ್ಸೊಂದು ದೇಹವೆರಡು ತುಸು ಪ್ರೀತಿಯಿಂದ ನೋಡು ನೀ ಕೇಳು ಮನದ ಹಾಡು ನಲಿ ನಲಿದು ಕುಣಿದು ಆಡು ಒಲವಿಗೆ ನೀನೇ ಆಲಯ ನೀರೇ ನಿನ್ನಯ ಸಮರು ಇಲ್ಲಿ ಯಾರೆ ಗೋಮಾತೆ ಮುನಿಸತೂರೇ ಚೆಲುವ ತಾರೆ ನೀ ಹರಿಸು ಕ್ಷೀರಧಾರೆ ಏನ್ ಮಾಡ್ತಾ ಇದ್ದಾಳೆ ಇವಳು? ಅಲ್ಲ ಕಣೆ, ತೊಳೆಯೋ ಪಾತ್ರೆ ಬಚ್ಚಲಲ್ಲಿ ಒಂದ್ ಬಂಡಿ ಬಿದ್ದಿದೆ, ಮನೆ ಒರ್ಸಿಲ್ಲ ಗುಡ್ಸಿಲ್ಲ, ಬೆಳಬೆಳಗ್ಗೆನೆ ಅಲಂಕಾರ ಮಾಡ್ಕೊಂಡು ವಾಲಾಡ್ತಿದ್ಯಲ್ಲ, ಈ ಕೆಲ್ಸ ಎಲ್ಲ ಯಾರೇ ಮಾಡೋದು? ಯಾಕೆ ಯಾಕೆ ಅವಳು ನಂಗೆ ಎದುರಿಸ್ತೀಯ? ಯಾವಾಗ ನೋಡಿದ್ರು ಮಲತಾಯಿ ತರ ಅವಳು ಎದುರಿಸ್ತಾನೆ ಇರ್ತೀಯ. ಆ ಕೆಲ್ಸ ನೀನ್ ಮಾಡು. ನಾನ್ ಮಾಡ್ಬೇಕ ಎಲ್ಲ ಕೆಲ್ಸ? ಇಲ್ಲ ಅಂದ್ರೆ ಇದಾನಲ್ಲ ನಿನ್ನ ಮಗ ದಂಡ ಪಿಂಡ, ಅವನ ಕೈಲಿ ಮಾಡಿಸು. ಅಯ್ಯೋ ನನ್ ಕಂದ, ತಿಂತಾ ಇದ್ಯಪ್ಪ? ತಿನ್ನು ತಿನ್ನು, ಮುಚ್ಕೊತೀನ, ದೃಷ್ಟಿ ಆಗ್ಬಿಡುತ್ತೆ. ನಿಮ್ಮಪ್ಪ ಅವಳನ್ನ ಇದೇ ರೀತಿ ಮುದ್ದು ಮಾಡ್ತಾ ಇರ್ಲಿ, ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅದೇನ ಗೊಣಗೊಣಗೊಣ ಅಂತೀಯ? ಅದೇನ್ ಹೇಳ್ಬೇಕು ಅಂತೀಯ? ಹೊಸಿ ಗಟ್ಟಿಯಾಗಿ ಹೇಳು. ನಾನೇನಂದೆ? ನಾನೇನು ಹೇಳಿಲ್ಲ. ನಿಮ್ಮಮ್ಮ ಹುಚ್ಚಿ ಕಣಮ್ಮ. ನಡಿ. ಲಕ್ಷ್ಮಿ, ಇದನ್ನ ತಗೊಂಡಾಗ ಅವ್ರಿಗೆ ಕೊಟ್ಪತ್ಯ? ಕೊಟ್ಪತ್ಯ ತಾನೇ? ಲಕ್ಷ್ಮಿ ಕೊಡು. ನಿಮ್ಮ ಮನೆಗೆ ನಡಿ, ನಾನು ಬರ್ತೀನಿ. ಏನ್ ಸ್ವಾಮಿ ಹಾಲಪ್ಪ? ಮೈಗೆ ಹೆಂಗೈತಪ್ಪ? ಯಾಕಪ್ಪ ಹೆಸರಿಟ್ಟು ಕರಿತಾ ಇದೆಯಲ್ಲಪ್ಪ? ಕರ್ತ್ರೆ ತಪ್ಪೇನಪ್ಪ? ಸ್ವಲ್ಪ ವಯಸ್ಸಿಗೆ ಬೆಲೆ ಕೊಡಪ್ಪ. ಕತ್ತೆಗೂ ವಯಸ್ಸಾಗಿರ್ತಪ್ಪ, ಹಂಗಂತ ಬೆಲೆ ಕೊಡಕ್ಕಾಗತ್ತೇನಪ್ಪ? ಹೇಳ ನಿನ್ನ. ನನ್ನ ಮಗನ ಬೇಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಅದಿರ್ಲಿ, ನೀನ್ ಸಾಕಿದಸು ಯಾವಾಗ ನೋಡ್ದು ಗೌಡ್ರ ಮಗಳ ಜೊತೆನೇ ಇರ್ತಲ್ಲ, ಅವ್ಳು ಏನೇ ಕೊಟ್ರು ನಿನಗೇ ತಂದ್ಕೊಡತ್ತಲ್ಲ, ಏನಿದ್ರ ಅರ್ಥ? ಅಮ್ಮವ್ರಿಗೆ ನನ್ ಹಾಡಂದ್ರೆ ಬೋಲ್ ಇಷ್ಟ, ನನ್ ಹಸುಗೆ ಅಮ್ಮವ್ರಂದ್ರೆ ಇಷ್ಟ. ಅರ್ಥ ಆಯ್ತಾ? ಈ ಪುಟ್ಟನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗ ಅರ್ಥ ಆಗಲ್ಲ ಅಂದ್ರೆ ಅಷ್ಟೇ. ಆ ವಿಷಯ ಬಿಡೋಣ. ಗೌಡ್ರ ಮಗಳು ಬುತ್ತಿಯಲ್ಲಿ ಏನ್ ಕಲ್ಸಿ ಅಂತ ಬಿಸ್ ನೋಡ್ಲಾ? ನೋಡು, ತಿನ್ಬೇಡ. ಯಾಕೆ? ಇಬ್ರು ಒಟ್ಟಿಗೆ ತಿನ್ನಣ. ಆಯ್ತಣ್ಣ. ಅದ್ಯಾವ ಗಳಿಗೆಯಲ್ಲಿ ನಿನ್ ಮಗನ್ ಹೆತ್ತಿ ಬಿಟ್ಟಿಯೋ? ಊರ್ ತುಂಬಾ ತಿರುಗಾಡ್ಕೊಂಡು ತರಲೆ ಕೆಲಸ ಮಾಡೋದೇ ಅವನ ಕೆಲಸ ಅನ್ಕೊಂಡ್ಬಿಟ್ಟವನೇ. ಅದ್ಯಾಕ್ರಿ ಅವ್ನನ್ ಕಂಡ್ರೆ ಹಂಗ ಉರ್ದ್ ಬೀಳ್ತೀರಾ? ಅವನು ಗಂಡ್ ಮಗ, ಅವನ್ ಹೆಂಗೋ ನಡೀತಿತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ
ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೇನ್ ತೊಂದ್ರೆ ಅಂತೀನಿ. ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೇ ಇದೆ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ. ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೂ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ. ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗಿ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗಾಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತ ಅಲ್ಲ ರೀ. ಅಯ್ಯೋ, ಏನು ಸೀದಿದ ವಾಸನೆ ಬರ್ತೈತೆ. ಅಯ್ಯಯ್ಯೋ, ಒಲೆ ಮೇಲೆ ಹಾಳು ಮಡಗಿದೆ. ಓ ಸೇರಿ ಬರ್ತೀನಿ. ನಿನ್ಗೆ ಯಾವಾಗ್ಲೂ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ, ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೋಸ್ಕರ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನ್ಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಿನಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ಪ್ರೀತಿಯ ಸೂರೆ ನಿನ್ನಯ ಸಮರು ಇಲ್ಲಿ ಯಾರೇ ಗೋಮಾತಿ
ಅವ್ರು 4 ಜನ ಸಖತ್ ಬಡ್ದಾಟ ಆಯ್ತಂತೆ. ಆಲಪ್ಪನ್ಗೆ ತುಂಬಾ ಏಟ್ ಬಿದ್ದಿದ್ಯಾ? ಏನೂ ಆಗಿಲ್ಲ. ಅಪ್ಪನ ಗರಡಿಯಲ್ಲಿ ಪಳಗಿರೋ ಅವನು ನನ್ನ ಮಕ್ಕಳಿಗೆ ದನ ಬಡ್ದಂಗ್ ಬಡ್ದು ಓಡಿಸ್ತಂತೆ ಕಣೆ. ಪುಟ್ಟ, ಏನಮ್ಮವ್ರೆ? ಆಲಪ್ಪನ್ಗೆ ತುಂಬಾ ಏಟ್ ಬಿದ್ದಿದಂತೆ, ಹೌದಾ? ಅಯ್ಯೋ, ಅಂತದೇನೂ ಆಗಿಲ್ಲ. ಸ್ವಲ್ಪ ಮೈಕೆ ನೋವಂತೆ ಅಷ್ಟೇ. ಅದ್ ಹೆಂಗನಾಗ್ಲಿ, ಹೋಗ್ ನೋಡ್ಕೊಂಡ್ ಬತ್ತೀಯಾ? ಸರಿ ಅಮ್ಮವ್ರೆ, ಹಸುಗೆ ಮೇವಾಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನಿಮ್ ಮಗಳು ಮದ್ವೆ ಯಾವಾಗ? ನಮ್ ಕೈಯಾಗ ಏನಾಯ್ತಪ್ಪ, ಎಲ್ಲ ಅದ್ ಯಾವ್ರಿಗೆ ಬಿಟ್ಟಿದ್ದು. ಯಾವಾಗ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಯ್ತದೆ. ಎಲ್ಲಾದ್ರೂ ಗಂಡು ನೋಡಿದಿರಾ? ಅದ್ರ ಬಗ್ಗೆ ನಾನು ಇನ್ನು ಯೋಚನೆ ಮಾಡಿಲ್ಲ ಕಣಪ್ಪ. ಬೇಗ ಮದುವೆ ಮಾಡಿ ನಮ್ಗೆಲ್ರಿಗೂ ಸಿಹಿ ಊಟ ಹಾಕ್ಸೋಣ. ನಿನ್ ಬಾಯರ್ಕಿಂದ ಒಳ್ಳೆ ಗಂಡು ಸಿಕ್ಬಿಟ್ರೆ ನೀನ್ ಕೇಳಿದಕ್ಕಿಂತ ಚೆನ್ನಾಗಿ ಊಟ ಹಾಕ್ಸ್ತೀನಿ. ಸರಿ, ನಾವೇನ್ ಬರ್ತೀವಿ. ಬಂದ್ರಪ್ಪ ಹೋಗೋಣ. ನಡೀರಿ, ನಾನು ಅಲ್ಲಿವರೆಗೆ ಬರ್ತೀನಿ. ನಡೀರಿ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಚಂದನದ ಅಯ್ಯೋ ನಮ್ಮಮ್ಮ ಅವಳು. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ಪುಟ್ಟ, ಅಮ್ಮವ್ರೆ, ಯಾಕೋ ಇನ್ನು 2-3 ದಿನದಿಂದ ಹಾಲಪ್ಪ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ನಾಳೆ ಗೌರಿ ಹಬ್ಬ ಅಲ್ಲ ಅಮ್ಮವ್ರೆ, ಅದಕ್ಕೆ ಹೊಸ ಬಟ್ಟೆ ಹೊಲ್ಸಕ್ಕಾಗ್ಬಿಟ್ಟವನೆ. ಹಾಲಪ್ಪ ಟೈಲರ್ ಅಂಗಡಿ ಬಿಟ್ಟು ಕದಲ್ತಾನೆ ಇಲ್ಲ. ಹೌದಾ? ಅದ್ ಸರಿ, ನಾಳೆ ಆ ಹೊಸ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಕ್ ಹೇಳ್ತೀಯಾ? ಏನು ಮರೆ? ಹಾಲಪ್ಪನ ಯಾರು ಹೊಡಿತಾ ಇದಾರಪ್ಪ? ಹಾಲಪ್ಪನ ಹೊಡೆಯೋದಾ? ಏನ್ ಹೇಳ್ತಾ ಇದೀಯಮ್ಮ? ಸಾರಿ ಮಾವ. ಯಾರಪ್ಪ ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನ್ ಮಾವ, ನಿನ್ ತಂಗಿ ಮಗ ಲಂಡನ್. ಹೌದು. ಲೇ ಅಲ್ಲಪ್ಪ, ಇವನು ನನ್ ತಂಗಿ ಮಗ ಕಣ. ತಪ್ಪಾಯ್ತು ಕೂಡ್ರೆ. ಬಾಪ, ಬಾ, ನಡಿ. ನೀನು ಲಂಡನ್ ನಿಂದ ಬಂದಿರೋ ಹುಡುಗ. ನಮ್ಮ ಹಳ್ಳಿ ನಿನಗೆ ಹಿಡಿಸುತ್ತೋ ಇಲ್ವೋ? ಹಲೋ. ಯಾರಿವ್ರು? ನನ್ ತಂಗಿ ಮಗ ಕಣೆ. ಹೌದಾ? ಎಷ್ಟು ದೊಡ್ಡನ ಬಿಟ್ಟಿದ್ದೀಪ ನೀನು. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಹೋಗು, ಕೈ ಕಾಲ್ ಮುಖ ತೊಳ್ಕೊ, ಊಟ ಮಾಡಿದ್ವಿ. ನೀರ್ ಕೊಡುಗಮ್ಮ. ಆಯ್ತಪ್ಪ. ಹುಡುಗ ತುಂಬಾ ಮುದ್ದಾಗಿದ್ದಾನೆ, ಒಳ್ಳೆ ತರ ಕಾಣ್ತಾನೆ. ಅದು ಅಲ್ದೆ ನಿಮ್ ತಂಗಿ ಮಗ ಬೇರೆ. ದೇವ್ರ ದಯದಿಂದ ನಮ್ ಶಾಂತಿ ಹುಡುಗನ ಒಪ್ಪಿಟ್ರೆ. ಶಾರದಾ, ನನ್ನ ಮನಸ್ಸಿನಲ್ಲಿರೋದನ್ನೇ ನೀನು ಹೇಳಿಬಿಟ್ಟಿಯಲ್ಲೇ. ಹೌದಾ? ಶಾಂತಿ ಸ್ವಲ್ಪ ಮುಜುಗರದ ಹುಡುಗಿ. ಅವಳಿಗೆ ಪ್ರೀತಿಯಿಂದ ಹೇಳಿದ್ರೆ ನಿನ್ ಮಾತು ಕೇಳಿದ್ರು ಕೇಳಬಹುದು. ಒಂದ್ ಕೆಲಸ ಮಾಡು, ಅವಳಿಗೆ ಹೇಳು, ಅವ್ರ ಮಾವನ್ ಕರ್ಕೊಂಡು ನಮ್ಮ ಜಮೀನು ಪಕ್ಕ ದೇವಸ್ಥಾನ, ಬೆಟ್ಟ ಇವೆಲ್ಲ ತೋರ್ಸ್ಕೊಂಬರಕ್ ಹೇಳು. ಜೊತೆಲಿ ಓಡಾಡಿದ್ರೆ ಒಬ್ಬರನ್ನೊಬ್ರು ಇಷ್ಟಪಟ್ರು ಪಡಬಹುದು. ಇಷ್ಟಪಟ್ರು ಅಂತ ಇಟ್ಕೋ, ಊದ್ಸ್ಬಿಡೋಣ ವಾಲ್ಗನ. ಏನಂತೀಯ? ಈಗಲೇ ಕಳ್ಸ್ಕೊಟ್ಬಿಡ್ತೀನಿ. ಹೋಗು.
ಶಾಂತಿ, ಏನಮ್ಮ? ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಜೋಡಿ ಹಕ್ಕಿಗಳಾಗಿ ಯಾರ ಹಂಗೂ ಇಲ್ದೆ ಹಾರಾಡ್ತಾ ಇರೋಣ ಅನ್ಸತ್ತಲ್ವಾ? ಅದ್ ಮುಂದಿನ ಜನ್ಮದಲ್ಲಿ ತಾನೆ. ಮೊದ್ಲು ಈ ಜನ್ಮದಲ್ಲಿ ನಾವೇನ್ ಮಾಡೋಣ ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ ಮಾಮ? ಹೇಳಮ್ಮ. ಅಪ್ಪ, ನನ್ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತು ಕಣಮ್ಮ. ಮತ್ತೆ ಗೊತ್ತಿದ್ದು ನೀವು? ಹ್ಞೂ ಕಣಮ್ಮ, ಅದಕ್ಕೆ ಅಲ್ವಾ ನಾನು ನಿಮ್ಮಮ್ಮ ಈ ತೀರ್ಮಾನ ತಗೊಂಡಿರೋದು. ಲೇ ಕಳ್ಳಿ, ನಾವು ದಡ್ರೆ ಇರಬಹುದು, ಆದ್ರೆ ನೀನ್ ತಿಳ್ಕೊಂಡಷ್ಟು ದಡ್ರಲ್ಲ ಕಣಮ್ಮ. ಹಂಗಲ್ಲಪ್ಪ, ನನ್ನ ಮಾವನ್ನ. ಗೊತ್ತಮ್ಮ, ನೀನು ನಿಮ್ಮ ಮಾವ ಬೈಕಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಬೆಟ್ಟಕ್ಕೆ ಹೋಗೋದು, ಸಂತೋಷವಾಗಿ ತಿರ್ಗಾಡೋದು, ಇದನ್ನೆಲ್ಲ ನೋಡಿದ ಮೇಲೂ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಪ್ಪನಾಗ ನಾನಿದ್ದು ಏನಮ್ಮ ಪ್ರಯೋಜನ? ಅಪ್ಪ, ನನಗೂ ಮಾವನಿಗೂ ಗೊತ್ತಮ್ಮ, ಇನ್ನೂ ಸ್ವಲ್ಪ ದಿವಸ ಮದುವೆ ಬೇಡ ಅಂತೀಯ, ಅಷ್ಟೇ ತಾನೇ? ಯಾಕಮ್ಮ? ನನ್ ಮಾವನ ಮದ್ವೆ ಆಗಲ್ಲಪ್ಪ. ಅಲ್ಲಮ್ಮ, ಯಾವತ್ತೂ ಯಾರ ಜೊತೆಗೂ ಓಡಾಡದೆ ಇದ್ದೋಳು ನಿಮ್ ಮಾವನ್ ಜೊತೆ ಸಂತೋಷವಾಗಿ ಓಡಾಡ್ತಿದ್ಯಲ್ಲಮ್ಮ. ಅಪ್ಪ, ನನಗ್ ಬುದ್ಧಿ ಬಂದಾಗ್ಲಿಂದ ನಮ್ಮಮ್ಮ ಯಾವತ್ತೂ ಅಷ್ಟು ಪ್ರೀತಿಯಾಗಿ ಮಾತಾಡ್ಲಿಲ್ಲ. ಅವಳು ಪ್ರೀತಿಯಿಂದ ಮಾವನ್ ಜೊತೆ ಹೋಗು ಅಂದ್ಲು, ಅದಕ್ಕೋಸ್ಕರ ಅವ್ರ ಜೊತೆ ಓಡಾಡ್ದೆ ಅಷ್ಟೇಪ್ಪ. ಅಂದ್ರೆ ನಿನ್ ಮನಸ್ಸಿನಲ್ಲಿ ಯಾರಾದ್ರೂ? ಅಯ್ಯೋ 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 ಅಯ್ಯೋ, ಆಯ್ತಾ ಆಯ್ತಾ, ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಹೆಣ್ಮಕ್ಳನ್ನ ಹೆಚ್ಚಾಗಿ ಮುಚ್ಚಿದ್ರೆ ಮಿತಿ ಮೀರ್ತಾರೆ ಅನ್ನೋದು. ಏಯ್ ಎಳೆ ಎಳೆ ಮೇಲೆ ಯಾವನೇ ಅವನು? ಮಾತಾಡೆ, ಹಾಕೊಳ್ತೀನಿ ನೋಡು. ಶಾರದಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನನ್ನ ಬಾಯಿ ಮುಚ್ಚಿ ಮುಚ್ಚಿನೇ ನಿಮ್ಮ ಮಗಳು ಈ ಗತಿ ಆಗಿರೋದು. ಅವನ್ ಯಾರು ಅಂತ ಹೇಳ್ತೀಯಮ್ಮ? ನೀನೇನು ಹೆದರ್ಕೋಬೇಡ, ಅವನ್ ಯಾರು ಅಂತ ಧೈರ್ಯವಾಗಿ ಹೇಳಮ್ಮ. ಹೇಳಮ್ಮ. ಅಯ್ಯೋ ದೇವ್ರೆ, ನಿಮ್ ಮಗಳು ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟು ನಿನ್ನ ಕೊಂದಾಕ್ಬಿಡ್ಬೇಕು ಕಡೆ. ಸುಮ್ನಿರ್ತೀಯಾ? ನಿನ್ ಕೈ ಮುಗಿತೀನಿ, ಸುಮ್ನಿರ್ತೀಯಾ? ಹಾಲಪ್ಪ, ಇದ್ರ ಬಗ್ಗೆ ನಿನ್ನ ಹತ್ರ ಏನಾದ್ರೂ ಮಾತಾಡಿದಾನೇನಮ್ಮ? ನೀನೇನಾದ್ರೂ ಅವ್ರಿಗೆ ಮಾತು ಕೊಟ್ಟಿದ್ದೀನಮ್ಮ? ಇಬ್ರು ಸೇರಿ ಈ ವಿಷಯವಾಗಿ ಏನಾದ್ರೂ ಮಾತಾಡಿದ್ದೀರಾ? ಇಲ್ಲ, ಅವ್ರ ಹಾಡನ್ ಕೇಳ್ತಾ ಕೇಳ್ತಾ ನನ್ಗೆ ಗೊತ್ತಿಲ್ಲದೆ ನಾನು ಅವ್ರಿಗೆ ಮನ್ಸ್ ಕೊಟ್ಬಿಟ್ಟಿದ್ದೀನಪ್ಪ. ದಡ್ಡಿ ದಡ್ಡಿ, ನಾನೇನೋ ಅಂದ್ಕೊಂಡಿದ್ದೆ, ಬೆಳಿದೇ ಇರೋ ಮೂಳೆ ನಿನ್ ತಲೆನ ಕೆಡಿಸ್ಬಿಟ್ಟಿದೆ. ಹೋಗಿ ಸ್ನಾನ ಮಾಡಿ ತಲೆ ತೊಳ್ಕೊಂಡು ನಾನ್ ಮಾಡಿ ತಪ್ಪಾಯ್ತು ಅಂತ ದೇವ್ರಿಗೆ ತುಪ್ಪ ದೀಪ ಹಚ್ಚು. ನನ್ ಮದ್ವೆ ಅಂತ ಆದ್ರೆ ಹಾಲಪ್ಪನ್ ಜೊತೆಗೆ, ಇಲ್ಲ ಅಂದ್ರೆ ನೇಣ ಹಾಕೋತ್ಯಾ? ಸಾಯ್ತೇನೆ. ಮೊದ್ಲ ಕೆಲಸ ಮಾಡು. ನೀನಂತ ಮಕ್ಕಳು ಬದುಕಿರ್ಬಾರ್ದು. ನೋಡೆ, ನಮ್ಮಿಬ್ರು ಮಾತು ಕೇಳ್ಕೊಂಡು ಸುಖವಾಗಿರ್ತೀಯೋ ಇಲ್ಲ ನಮ್ಮಿಬ್ರು ಸಾವು ನೋಡ್ತೀಯೋ? ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಶಾರದಾ, ಹೊಸ ಸಮಾಧಾನ ಮಾಡ್ಕೋ. ನೀನ್ ಒಳಗಡೆ ಹೋಗಮ್ಮ, ಆಮೇಲೆ ಮಾತಾಡೋಣ. ಶಾಂತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳು? ಶಾಂತಿ, ನಾನು ನಿನ್ನ ರಾಣಿ ತರ ನೋಡ್ಕೊಂಡು ಮಹಾರಾಣಿ ತರ ಸಾಕ್ತೀನಿ ಅಂತ ಹೇಳ್ತೀಯ ಅಲ್ವಾ? ಛೇ, ನಿನ್ನ ಮದುವೆ ಆದ್ರೆ ತಾನೇ ಆ ಮಾತು. ಅಂದ್ರೆ ಶಾಂತಿ, ನಾನು ಈಗಾಗ್ಲೇ ಒಂದು ಹುಡುಗಿನ ಲವ್ ಮಾಡಿದ್ದೀನಿ. ಅವಳನ್ನ ಮದುವೆ ಆಗ್ಬೇಕು ಅಂತಾನೂ ಇದ್ದೀನಿ. ಅವಳಿಲ್ದೆ ನನ್ನ ಬದುಕಕ್ಕಾಗಲ್ಲ ಶಾಂತಿ. ನೀನೇನಾದ್ರೂ ನಾಳೆ ಬೆಟ್ಟದ ಹತ್ರ ಬಂದ್ರೆ ಡೆಫಿನೆಟ್ ಆಗಿ ಅವಳು ಯಾರು, ಏನ್ ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ ಶಾಂತಿ. ಶಾಂತಿ,
ನಾನ್ ಜೀವನದಲ್ಲಿ ತುಂಬಾ ಪ್ರೀತಿಸಿರೋ ಹುಡುಗಿ, ಮದುವೆ ಆಗಲೇಬೇಕು ಅಂತ ನಿರ್ಧಾರ ಮಾಡಿರೋ ಹುಡುಗಿ ಬೇರೆ ಯಾರು ಅಲ್ಲ ಶಾಂತಿ, ಬೇರೆ ಯಾರು ಅಲ್ಲ. ಅವಳು ನೀನೇ ಶಾಂತಿ. ಶಾಂತಿ ತುಂಬಾ ಒಳ್ಳೆ ಹುಡುಗಿ, ಅವಳನ್ನ ಮಾತ್ರ ಬಿಡಬೇಡ. ಅವಳನ್ನೇ ಮದುವೆ ಆಗು ಅಂತ ಹೇಳ್ಕೊಟ್ಟಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನನ್ನ ಮನಸ್ಸು. ಇದೆಲ್ಲ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ, ನಿನ್ನ ಮದುವೆ ಆದ್ರೆ ನಿನ್ನ ಜೊತೆ ಬರೋ ಐಶ್ವರ್ಯಕ್ಕೋಸ್ಕರ, ನಿನ್ನ ಜೊತೆ ಬರೋ ಆಸ್ತಿಗೋಸ್ಕರ. ಇದನ್ನ ಕಟ್ಟಿದ್ರೆ ನೀನ್ ನನ್ನ ಹೆಂಡತಿ ಆಗ್ತೀಯ. ಇಲ್ಲದೆ ಹೋದ್ರೆ ಬೈ ಚಾನ್ಸ್ ಮಿಸ್ ಆಗಿ ಮಗಳು ಅನ್ನೋ ಮಮಕಾರಕ್ಕೆ ನಿಮ್ಮಪ್ಪ ಬಲಿಯಾದ್ರೆ ಆಗ ನೀನ್ ಹಾಲಪ್ಪನ ಹೆಂಡತಿ ಆಗ್ತೀಯ. ಆಗ ನನ್ನ ಗತಿ ಚಿಕ್ಕನಾಯಕನಹಳ್ಳಿ ಚಿಪ್ಪೆ. ಅದಕ್ಕೆ ಈಗ ಏನ್ ಮಾಡ್ತೀನಿ ಗೊತ್ತಾ? ನನ್ ಮಾತು ಕೇಳು. ಬೇಡ, ದಯವಿಟ್ಟು ನನ್ ಮಾತು ಕೇಳು. ಬೇಡ, ಬೇಡ. ಮಾವ, ಏನಪ್ಪ? ಶಾಂತಿ ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಇದಕ್ಕೆಲ್ಲ ಕಾರಣ ಆ ಹಾಲಪ್ಪನ ಮಾವ. ಆತ್ಮನಾಳೋ ಪರಮಾತ್ಮನ ಪರಮ ಭಕ್ತ ನಾನು. ಪರಮೇಶ್ವರ, ನೀಲಕಂಠೇಶ್ವರ, ಶ್ರೀಕಂಠೇಶ್ವರ, ನಂಜುಂಡೇಶ್ವರ ಅನ್ನಿಸ್ಕೊಂಡ್ರು ಆ ಪರಮೇಶ್ವರನ ಕೈ ಹಿಡಿದ ಆದಿಶಕ್ತಿ ನೀನು. ಪರಮೇಶ್ವರನೇ ತಂದೆ, ಪಾರ್ವತಿನೇ ತಾಯಿ ಅಂತ ನಂಬದವ್ರಿಗೆ ನೀವು ಮಾಡ್ತಿರೋದೇನು? ಹೃದಯನ ಇಲ್ಲರ ಕಟ್ಟಗನ ಕಾಪಾಡ್ತೀರಾ? ಹೃದಯ ತುಂಬಾ ಕರ್ಣೆ ತುಂಬಿಕೊಡ್ರ ಸಾಯಿಸ್ತೀರಾ? ಯಾಕಮ್ಮ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಮಗು ತರ ಮೌನ ಕೂತಿದ್ಯಲ್ಲ ತಾಯಿ. ಇಲ್ಲಮ್ಮ, ನೀನ್ ಬಹಳ ಬುದ್ಧಿವಂತೆ. ಯಾಕೆಂದ್ರೆ ಪ್ರಶ್ನೆನೂ ನಮ್ಮಿಂದನೇ ಕೇಳಿಸ್ತೀರಾ, ಉತ್ತರನೂ ನಮ್ಮಿಂದನೇ ಬಯಸ್ತೀರಾ. ಇಲ್ಲ, ಆವತ್ತಿನ ದಿನ ದುಷ್ಟನ ಸಂಹಾರ ಮಾಡೋದಕ್ಕೋಸ್ಕರ ಚಾಮುಂಡೇಶ್ವರಿಗೆ ಅವತಾರ ತಾಳಿದ್ದೀನಿ ಸತ್ಯನೇ. ಆದ್ರೆ ಇವತ್ತು ನಮ್ಮ ಶಾಂತವನ್ನು ಬದಲಿಸ್ಕೊಂಡು, ಇಲ್ಲ ನನ್ನನ್ನು ಪಡಿತೋ. ಅಲ್ಲಪ್ಪ, ದೇವ್ರ ಮುಂದೆ ಹಠ ಮಾಡಿದ್ರೆ ಒಳ್ಳೇದಾಗೋದಿಲ್ಲ. ಶಾಂತಮ್ಮನವ್ರು ಬದುಕಬೇಕು ಅಂದ್ರೆ ಹೇಳಿ ಪೂಜಾರಪ್ಪನವ್ರೆ, ನಮ್ ಶಾಂತಮ್ಮನವ್ರು ಬದುಕಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಇಲ್ಲಿಂದ 5 ಮೈಲಿ ದೂರದಲ್ಲಿ ಶಿವನ ಮೂಲ ಸ್ಥಾನ ಇದೆ. ಆ ಹೊಂಡದಲ್ಲಿ ಸ್ನಾನ ಮಾಡಿಬಿಟ್ಟು ಮಡಿಯಿಂದ ಎದ್ದು ಅಲ್ಲಿರೋ ಹರಕೆದಾರ ತಗೊಂಡು ಬಂದು ಯಾರನ್ನೂ ಮಾತಾಡಿಸದೆ ಶಾಂತಮ್ಮನಿಗೆ ಹರಕೆದಾರ ಕಟ್ಟು. ನಂಬಿದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಹೃದಯವಾ ಬೇರಾಗಿಸೋ ಈ ಕಟುಕತನವು ಏಕೆ? ನೋವಿನ ವಿಷ ಉಣಿಸುವ ನೀ ದೇವರಾದೆ ಏಕೆ?
ಬಾಳಿನಲ್ಲಿ ಈ ಜೀವವಾನಿ ಮಲಗಿಸಿ ಚೆಲ್ಲಾಟವಾಡಬೇಕೇ ಆರ್ತರ ಕರೆ ಕೇಳುತ್ತಾ ಹೊಸ ಬಾಳಿಗೆ ಬೆಳಕಾಗಲು ನೀ ಬರಲು ತಡವು ಏಕೆ ಮನದಾಳದಿ ನೀ ಪ್ರೀತಿ ಚಿಲ್ಮೆಯಾಗು ನಂಬಿದ ನರರಾತ್ಮದಿ ನೀ ನಿತ್ಯವಾಸವಾಗು ಜೀವವಾನಿ ಉಳಿಸುವ ಈ ಪ್ರೀತಿಗೆ ಸಿಹಿ ಉಣಿಸುವ ಓಡದ ಮಳೆಯಾಗಿ ಬಾ ಒಲವಿಗೆ ಹಸಿರಾಗಿ ಬಾ ಓ ದೇವರೇ ಓ ದೇವರೇ ಓ ದೇವರೇ ಶಾಂತಿ ಅಮರ 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 ಶಾಂತಮ್ಮನವರೇ ಹಲೋ ಓ ಮಂದಾಕಿನಿ ಹಾಡು ಹೇಳ್ತೀಯಾ ನನ್ಗೋಸ್ಕರ ಹಾಡು ಹಾಲಪ್ಪ ಕನಸುಗಳ ಸುಳಿಯಲ್ಲಿ ಕನಲಿ
ಅಮ್ಮೋರು ನಮ್ಮನ್ನು ಬಿಟ್ಬಿಟ್ಟು ಸ್ವರ್ಗ ಸೇರ್ಕೊಂಡ್ಬಿಟ್ರು. ಲಕ್ಷ್ಮಿ 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 ನಿಂತ್ಕೋ ಲಕ್ಷ್ಮಿ ಲಕ್ಷ್ಮಿ ನಿಂತ್ಕೋ ಹಾಲಪ್ಪ ನಿಮ್ಮಿಂದ ದೂರ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ನಮ್ ತಂಗಿ ತೀರೋದ್ಲಲ್ಲ ಅನ್ನೋ ಒಂದೇ ಒಂದು ದುಃಖದಿಂದ ಅಷ್ಟೇ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹಾಲಪ್ಪನ ಹಾಡಂದ್ರೆ ನಮ್ ತಂಗಿಗೆ ತುಂಬಾ ಇಷ್ಟ ಇತ್ತು. ಅವಳು ಆ ಹಾಡನ್ನ ಯಾವಾಗ್ಲೂ ಹಾಡ್ತಾನೆ ಇದ್ಲು. ಆ ಹಾಡನ್ನ ಕೇಳಿದ ತಕ್ಷಣ ಹಾಲಪ್ಪ ಎಲ್ಲಿದ್ರೂ ಓಡ್ ಬಂದ್ಬಿಡ್ತಾ ಇದ್ದ. ಅದೇ ಹಾಡನ್ನ ನೀವು ಪ್ರಯತ್ನ ಪಟ್ರೆ ಹಾಲಪ್ಪನ ಹೊಲ್ಸ್ಕೋಬಹುದು ಅನ್ಸುತ್ತೆ. ಆ ಹಾಡು ಹೃದಯದ ಗದ್ದೆಯೊಳಗೆ ಪ್ರೀತಿ ನಾಟಿ ಮಾಡಿ ಎಲ್ಲಿಗೆ ಹೋದೆ ನೀನು ಮನಸ್ಸಲೂಟಿ ಮಾಡಿ. ಹೃದಯದ ಗದ್ದೆಯೊಳಗೆ ಪ್ರೀತಿ ನಾಟಿ ಮಾಡಿ ಎಲ್ಲಿಗೆ ಹೋದೆ ನೀನು ಮನಸ್ಸಲೂಟಿ ಮಾಡಿ. ಕನಸುಗಳ ಸುಳಿಯಲ್ಲಿ ಕದಲಿರುವೆ ಸುಖದಲ್ಲಿ ನನ್ನ ಹಾಡು ಕೇಳದೆ ನಿನಗೆ ಕಣ್ಣಿನ ಕಾಡಿಗೆಯ ಅಂಚಲ್ಲಿ ನೋಡಿ ಬಾ. ನನ್ನಯ ಹಾಡು ಗುನುಗು ಹುದುಂಬಿ ನೀನಾಗಿ ಬಾ. ಮಂದಾಕಿನಿ ಮಂದಾರದ ಮನಸೋಳೆ ಶ್ರೀಲಕ್ಷ್ಮಿಯ ರೂಪದಾಗಿ ನಿಂತೋಳೆ. ಮನಸ್ಸೊಂದು ದೇಹವೆರಡು ತುಸು ಪ್ರೀತಿಯಿಂದ ನೋಡು. ನೀ ಕೇಳು ಮನದ ಹಾಡು ನಲಿ ನಲಿದು ಕುಣಿದು ಆಡು. ಒಲವಿಗೆ ನೀನೇ ಪ್ರೀತಿಯ ಸೂರೆ ನಿನ್ನಯ ಸಮರು ಇಲ್ಲಿ ಯಾರೆ ಗೋಮಾತೆ ಮುನಿಸುತ್ತೂರೆ. ಒಲವ ತಾರೆ ನೀ ಹರಿಸು ಕ್ಷೀರಧಾರೆ. ನೋಡು, ಇನ್ನು 10 ಜನ್ಮ ಎತ್ತಿದ್ರು ಈ ಹಾಡನ್ನ ಹಾಡೋ ಯೋಗ್ಯತೆ ನೀನ್ ಬರಕಿಲ್ಲ. ಇದೇ ಕೊನೆ. ನೀನು ದಪ್ಪ ಹಾಡಿದ್ರೆ ನೆಟ್ಗಿರಕ್ಕಿಲ್ಲ. ನೀನ್ ದೊಡ್ಡ ಮನಸ್ ಮಾಡಿ ನಿನ್ ಮಗಳನ್ನ ನನ್ ಮಗನ ಕೊಟ್ಟು ಮದುವೆ ಮಾಡಿದ್ದು. ನಿನ್ ಮಗಳು ನನ್ ಮನೆಗ್ ಬಂದ್ಮೇಲೆ ಮಹಾಲಕ್ಷ್ಮಿ ತರ. ಅದೇನ್ ದೊಡ್ಡ ವಿಷಯ ಬಿಡಪ್ಪ. ಅದಿರ್ಲಿ, ಅನ್ಯಾಗೆ ಮದ್ವೆ ಆದ್ಮೇಲಾದ್ರೂ ನಿನ್ ಮಗ ಸುಧಾರಿಸಿದಾನ? ಓ, ಇದೇನೆ ಹಿಂಗ್ ಕೇಳ್ತಾ ಇದ್ಯಾ? ಈಗ ತುಂಬಾ ಬದಲಾಯಿಸ್ಬಿಟ್ಟವನೆ. ಮೊದಲಂಗೆ ಎಲ್ಲಾರ ಹತ್ರನು ರಕ್ತ ರಕ್ತ ಮಾತಾಡ್ತಾನೆ. ಓ, ಅಂದಂಗೆ ಇನ್ನು ಏನೇನೋ ವಿಷಯ ಮಾತಾಡ್ಬೇಕು. ಬಾ, ಮನೇಲಿ ಹೋಗಿ ಕುತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಗ ಬೇಡ, ವಿಷಯ ತಿಳ್ಕೊಬೇಕಾಗಿತ್ತು, ಬಂದೆ, ವಿಷಯ ತಿಳ್ಕೊಂಡಿದ್ದಾಯ್ತು. ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಲ್ಲ, ಬಿಡು. ನಾನಿನ್ ಬರ್ತೇನೆ. ನಾನು ಒಂದಷ್ಟು ಸಲ ಬಿಟ್ಬಿಟ್ಟು ಬರ್ತೀನಿ. ಬಾ. ಆಯ್ತು, ಒಳ್ಳೆ. ನನ್ ಮನೆ ನಿನ್ ಮನೆ ಇದ್ದಂಗೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ಲಕ್ಷ್ಮಕ್ಕ, ಒಳ್ಳೆದ ಗಂಡನಿಗೆ ಮೊಸರಲ್ಲೂ ಕಲ್ ಸಿಗ್ತದಂತೆ. ನಾನು ಏನೇ ಪ್ರಯತ್ನ ಪಟ್ರು ಪ್ರಯೋಜನನೇ ಇಲ್ದಂಗ ಆಯ್ತದೆ. ಏನ್ ಮಾಡೋದಕ್ಕ? ನೋಡವ, ನೋವನ್ನು ಬಿಸಿ ತುಪ್ಪನ್ ಬಾಯಾಗಿಕ್ಕೊಂಡು ನುಂಗಕ್ಕೂ ಆಗದೆ ಉಗಳಕ್ಕೂ ಆಗದೆ ಒದ್ದಾಡೋ ಬದ್ಲು ಈ ಮನೆಯಾಗ ನಡೆಯೋ ವಿಷಯನ ನಿಮ್ ಮಾವನ್ ತಾವ್ ಹೇಳ್ಬಿಡವ. ಆ ಕೆಲ್ಸ ನಾನು ಯಾವತ್ತೂ ಮಾಡ್ಬೋದಾಗಿತ್ತು. ಆದ್ರೆ ನನ್ ಗಂಡ ಮದ್ವೆ ಆದ ದಿನ ಹಾಗೆ ಷರತ್ ಏನ್ ಗೊತ್ತಾ? ಷರತ್ತ ಏನವ ಅದು? ನಾವಿಬ್ರು ಮದ್ವೆ ಆದ್ಮ್ಯಾಕೆ ಸುಖವಾಗಿದ್ದೀವಿ ಅಂತ ಅಪ್ಪಯ್ಯ ಅಂದ್ಕೊಳ್ಳಂಗೆ ನಾಟಕ ಮಾಡ್ಬೇಕು. ಹೀಗೆ ನೆಮ್ಮದಿಯಾಗಿರ್ತೀಯೋ ಇಲ್ಲ ವಿಧವೆ ಪಟ್ಟ ಕಟ್ಕೋತೀಯೋ
ತೀರ್ಮಾನ ನಿನಗೆ ಸೇರಿದ್ದು ಅಂದ್ರು. ನಾವಿಬ್ರು ದೂರ ದೂರ ಇದೀವಿ ಅನ್ನೋ ವಿಷಯನ ನಮ್ಮ ಅಪ್ಪ ಏನಾದ್ರು ತಿಳಿಸಿದ್ರೆ ಆವತ್ತೇ ಈ ಮನೆ ಋಣ ತೀರೋಯ್ತದೆ ಅಂತ ಅವ್ರು ಹೇಳವ್ರೆ ಲಕ್ಷ್ಮಕ್ಕ. ನಮ್ಮ ಮಾವಯ್ಯನಿಗೆ ಈಸಿಯ ತಿಳಿಸಿ ಅವರನ್ನು ಕಳ್ಕೊಳ್ಳೋ ಇಲ್ಲ ಕನ್ಯಾ ಸೆರೆ ಬಿಡಿಸ್ಕೊಳ್ದಂಗೆ ಕೊನೆವರೆಗೂ ಪಾಲಕ್ ಬಂದಿದೆ ಪಂಚಾಮೃತ ಅಂತ ಜೀವನ ಮಾಡ್ಲೋ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ, ಆದ್ರೆ ನಮ್ಮಿಬ್ರ ಜಗಳ ಸತ್ ಮ್ಯಾಕಾದ್ರೂ ಮುಗಿತದೋ ಏನೋ. ಅಲ್ಲಪ್ಪ ಬಾರ ಇಲ್ಲಿ. ಏನಪ್ಪ ನಿನ್ಗೂ ಗೌರವನ್ಗೂ ಏನಾದ್ರೂ ವ್ಯಾಜ್ಯ ಆಯ್ತೇನೋ? ಚಚ್ಚ ಅಂತದೇನಿಲ್ಲಪ್ಪ. ಅಂತ ಹೆಂಡತಿನ ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿರ್ಬೇಕು. ಅದು ಸರಿನೇ. ಮದ್ವೆ ಆಗಿ ಇಷ್ಟು ದಿವಸ ಆದ್ರೂ ಯಾವ ಸುಖನೂ ಕಾಣದೆ ತನ್ನ ನೋವನ್ನ ತಾನೇ ಅನುಭವಿಸಿ ಬೇರೆ ಯಾರ ಹತ್ರನೂ ಹೇಳ್ದೆ ಬಾಯಿ ಮುಚ್ಕೊಂಡಿದ್ದಾಳಲ್ಲ, ಅಂಥ ಪುಣ್ಯಾತ್ಕಿತ್ತಿ ಸಿಕ್ಕಿರೋದು ನಿನ್ ಪುಣ್ಯನೇ. ಏನ್ ಹೇಳ್ತಾ ಇದ್ಯಪ್ಪ? ಏನು ಗೊತ್ತಿಲ್ದಲ್ಲಿರೋ ಗುಮ್ಮಂತರ ನಾಟಕ ಆಡ್ಬೇಡ ಕಣ್ಲಾ. ನಾನ್ ನಿನಗೆ ಮದುವೆ ಮಾಡಿದ್ಯಾಕೆ? ನಿನ್ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನೆಲ್ಲ ಮರ್ತು ಮತ್ತೆ ಹೊಸ ಮನುಷ್ಯನಾಗಿ ಬದುಕಲಿ ಅಂತ. ಆದ್ರೆ ನೀನ್ ಮಾಡ್ತಾ ಇರೋದು ಏನ್ ಮಗ? ಅದು ಇಲ್ಲ ಇದು ಇಲ್ಲ. ಮಾತ್ ಬರ್ಸಕ್ ಪ್ರಯತ್ನ ಪಡ್ಬೇಡ, ಬಾಯಿ ಮುಚ್ಕೊಂಡು ಸುಮ್ನೆ ಇರು. ನೀನಾಗಿ ನೀನು ಆಸೆ ಪಟ್ಟು ನನ್ಗಿಂತದ್ ಬೇಕು ಅಂತ ಬಾಯ್ ಬಿಟ್ಟು ಕೇಳ್ದೋನಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನೀನ್ ಒಂದು ಗೊತ್ತಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು ಕೊಡೋ ಮಗ. ಅವಳಾಗವಳು ನಿನ್ ಹಾಡಿಗೆ ಮನಸ್ಸೋತ್ಲು, ನಿನಗ್ ಮನ್ಸನ್ ಕೊಟ್ಲು. ಯಾವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಅವಳನ್ನ ಬ್ಯಾಗ ಕಿತ್ಕೊಂಡ್ಬಿಟ್ಟ. ನೀನ್ ಸತ್ತೋಳ ಬಗ್ಗೆನೇ ಇಷ್ಟೊಂದು ತಲೆ ಕೇಳಿಸ್ಕೊಂಡು ಯಾವಾಗ್ಲೂ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಬದುಕಿದ್ದು ನಿನ್ ಕೈ ಹಿಡಿದು ಯಾವ ಸುಖನೂ ಕಾಣದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇರೋ ಆ ಗೌರನ್ ಬಗ್ಗೆ ನೀನು ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತಾರೆ. ಅವಳು ಅವಳ ಆಸೆ ಆಕಾಂಕ್ಷೆಗೆಲ್ಲ ಬೀಗ ಹಾಕ್ತೆ ಬೀದಿಗಿಳಿದ್ರೆ ಎಂತ ಅನಾಹುತ ಆಗುತ್ತೆ ಗೊತ್ತಾ? ಹೆಣ್ಣಿನ ಮನ್ಸು ಅಂದ್ರೆ ಮಗುವಿನ ಮನ್ಸಿದ್ದಂಗೆ, ಆದ್ರೆ ಅದು ಅಷ್ಟೇ ಚಂಚಲ. ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ, ಚೆನ್ನಾಗಿ ಗೆಪ್ತಲಿಟ್ಕೋ ಮಗ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹಾಲಪ್ನೆಂಟಿ ಕೆಟ್ಟು ಕೆರ ಹಿಡಿದೋದ್ಲು ಅಂತ ಊರ್ ತುಂಬಾ ಜನ ನಿನ್ನ ಆಡ್ಕೊಂಡಾಗ್ತಾರೆ ಹೊರತು ನನ್ ಸೊಸೆ ಹಾಳಾದ್ಲು ಅಂತ ಯಾರು ನಗಲ್ಲ. ನೋಡು ಮಗ, ಇರೋ ಬದುಕನ್ನ ಸ್ವರ್ಗ ಮಾಡ್ಕೊಳ್ಳೋದು ನರ್ಕ ಮಾಡ್ಕೊಳ್ಳೋದು ನಿನ್ ಕೈಲೈತೆ ಕಣೋ. ಯಾವ್ದು ಬೇಕು ಅಂತ ನೀನೇ ಆರಿಸ್ಕೋ, ನಾನಿನ್ ಬರ್ತೀನಿ. ಸತ್ತೋಳ ಬಗ್ಗೆನೇ ಇಷ್ಟೊಂದು ತಲೆ ಕೇಳಿಸ್ಕೊಂಡು ಯಾವಾಗ್ಲೂ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಬದುಕಿದ್ದು ನಿನ್ ಕೈ ಹಿಡಿದು ಯಾವ ಸುಖನೂ ಕಾಣದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇರೋ ಆ ಗೌರನ್ ಬಗ್ಗೆ ನೀನು ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಹಾಲಪ್ಪ ಹಾಲಪ್ಪ, ಯಾಕಾಯ್ತಿದ್ಯಾ? ಹುಟ್ಟೋದು ಆಕಸ್ಮಿಕ, ಸಾವು ಮಾತ್ರ ಸಿದ್ಧಾಂತ. ಆದ್ರೆ ಯಾರಿಗೆ ಯಾವಾಗ ಸಾವು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸಾವು ಅಂದ್ರೆ ಏನ್ ಗೊತ್ತಾ? ಆ ಬ್ರಹ್ಮ ಆತ್ಮ ಮತ್ತು ದೇಹನ ಈ ಚರ್ಮ ಚಿಲಕ್ ಹಾಕಿ ಮನುಷ್ಯ ಅಂತ ಜೀವ ತುಂಬಿ ಕಳಿಸ್ತಾನೆ. ಆತ್ಮ ಮತ್ತು ದೇಹ ಸ್ನೇಹದಿಂದ ಇರೋ ತನಕ ಈ ಜೀವ ಇರುತ್ತೆ. ಅವೆರಡಕ್ಕೂ ಜಗಳ ಬಂದಾಗ ಮರಣ ಅನ್ನೋ ನ್ಯಾಯವಾದಿ ಬಂದು ಬೇರೆ ಮಾಡ್ತಾನೆ. ಆಗ ದೇಹನ ಬಿಟ್ಟು ಆತ್ಮ ಮತ್ತೊಂದು ದೇಹನ ಹುಡ್ಕೊಂಡು ಹೋಗುತ್ತೆ. ಅದೇ ಸಾವು. ಅವರಿಬ್ಬರ ಜಗಳಕ್ಕೆ ನಾವ್ಯಾ ಕಳ್ಬೇಕು? ನೀನ್ ಹೆಂಡತಿ ದೇಹದಲ್ಲಿರೋದು ಯಾರ ಆತ್ಮ ಗೊತ್ತಾ? ನಂದೇ. ಹೋಗು, ನನ್ನ ಮೇಲಿದ್ದ ಪ್ರೀತಿನೆಲ್ಲ ಅವಳು ಧಾರೆ ಏರಿ. ಅವಳು ಸಂತೋಷವಾಗಿದ್ರೆ ನನ್ನ ಆತ್ಮಕ್ಕೆ ಅದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನೀನ್ ಬದಲಾಗ್ಬೇಕು. ನೀನ್ ಬದಲಾಗ್ಬೇಕು ಅಂದ್ರೆ ನಿನ್ ಹೆಂಡತಿನ ಪ್ರೀತಿಸ್ಬೇಕು.
ಏನೈ ದಾನ ಮಾಡೋರು ಜೀವನ ತೆತ್ತು ಸತ್ಯಕ್ಕೋಸ್ಕರ ಹೋರಾಡಿದ ಹುತಾತ್ಮರೆಲ್ಲ ಮಹಾತ್ಮರಾಗ್ಬಿಟ್ರೆ ಇನ್ನು ಮಹಾತ್ಮ ಗಾಂಧಿಗೆ ಬೆಲೆ ಎಲ್ಲಿರ್ತಿತ್ತು? ಇರ್ತಿತ್ತ? ಇರ್ತಿರ್ಲಿಲ್ಲ. ಎಷ್ಟು ದಿನದಿಂದ? ಸಾರಿ ಸಾರಿ ಸಾರಿ, ಎಷ್ಟು ತಿಂಗಳಿಂದ? ಎಷ್ಟು ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಏನಂತ? ಅಣ್ಣ, ಅಪ್ಪ, ನಿಮ್ಮೂರ್ ಪಕ್ಕದಾಗೆ ಒಂದ್ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ಕಟ್ಬೇಕು, ಅದಕ್ಕೋಸ್ಕರ ನಿನ್ ಜಮೀನ್ ಸುತ್ತಮುತ್ತ ಇರೋ ಜಮೀನೆಲ್ಲ ಕೊಂಡ್ಕೊಂಡ್ಬಿಟ್ಟಿದೀನಿ. ಆ ಜಮೀನ್ ಮಧ್ಯೆ ಇರೋ ನಿನ್ ಜಮೀನ ಕೊಟ್ಬಿಟ್ರೆ ಇವ್ರೆಲ್ರಿಗಿಂತಲೂ ಹೆಚ್ಚಾಗಿ ನೀನ್ ದುಡ್ಡು ಕೊಡ್ತೀನಿ ಅಂತ ಪಿಕ್ಕಿಕಲ್ಗಿಂತಲೂ ಕಡೆ ಆಗಿ ಕೇಳ್ದೆ. ಕೇಳ್ದ ಇಲ್ವಾ? ಅದಕ್ ನೀನೇನಂದೆ? ನನ್ನ ಮಗಳು ಮದುವೆ ಆಗ್ಲಿ ಆಮೇಲೆ ಕೊಡ್ತೀನಿ ಅಂದೆ. ಜನ್ಮಕ್ಕೆ ಕಳ್ಳಂಗೊಂದ್ ಪಿಳ್ಳೆನೇವ ಅಂತ ಅವತ್ ಕೊಡ್ತೀನಿ ಇವತ್ ಕೊಡ್ತೀನಿ, ಅವತ್ ಕೊಡ್ತೀನಿ ಇವತ್ ಕೊಡ್ತೀನಿ ಅಂತ ಸತಾಯಿಸಲ್ಲ. ನೋವಾಯ್ತಾ? ನನ್ನಷ್ಟು ನೋವಾಗಿರಲ್ಲ ಬಿಡು ನಿನ್ಗೆ. ನೀನ್ ಜಮೀನ್ ಕೊಡ್ತೀನಿ ಅನ್ನೋದಕ್ಕೆ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ, ಕೋಟ್ಯಾಂತರ ರೂಪಾಯಿ ಹಣನೆಲ್ಲ ನೀರ್ ಸುರಿದು ಕಾಯ್ತಾ ಕೂತಿದ್ದಲ್ಲ. ಅದಕ್ಕೆ ನೀನೇನೇ ಮಾಡ್ದೆ? ಅನಾಥಾಶ್ರಮ ಕಟ್ಟೋಕೆ ಸರ್ಕಾರಕ್ಕೆ ಬರ್ಕೊಟ್ಟೆ. ಅದೇ ಕೆಲ್ಸ ನನಗ್ ಮಾಡಿದಿದ್ರೆ ನಾನೇನ್ ಹಣ ಕೊಡ್ತಿರ್ಲಿಲ್ವಾ? ನೀನ್ ಅದೇ ಮೇಲೆ ಸುರಿತಿರ್ಲಿಲ್ವಾ? ನಿನ್ ಎಂಜಿಲ್ ಕಾಸು ಯಾವನ್ಗೋಬೇಕು? ಈ ಸುತ್ತಲೂ ವಾಸ ಮಾಡೋ ಹಳ್ಳಿ ಜನರ ಆರೋಗ್ಯ ನನಗೆ ಮುಖ್ಯ. ಸಿಮೆಂಟ್ ಫ್ಯಾಕ್ಟ್ರಿ ಕಟ್ಟೋದ್ರಿಂದ ತಿನ್ನ ಗತಿ ಇಲ್ದಿರೋ ಸಾವಿರಾರು ಜನಕ್ಕೆ ಕೆಲಸ ಸಿಗ್ತಾ ಇತ್ತು, ಗೊತ್ತಾ? ಸಾವಿರಾರು ಜನಕ್ಕೆ ಕೆಲಸ ಸಿಕ್ತಿತ್ತು ನಿಜ. ಆದ್ರೆ ಈ ಸಿಮೆಂಟ್ ಧೂಳು ಕುಡಿದು ಸುತ್ತಮುತ್ತ ವಾಸ ಮಾಡೋ ಜನ ಆಸ್ಮಾ ಕಾಯಿಲೆ ಬಂದು ಲಕ್ಷಾಂತರ ಜನ ಸಾಯ್ತಾ ಇದ್ರು. ಆ ಕಾಯಿಲೆ ಬಂದು ಸಾಯೋದಕ್ಕಿಂತ ಹೀಗೆ ಸಾಯೋದು ಎಷ್ಟೋ ಮೇಲಲ್ವಾ? ಇದು ಹೊಟ್ಟೆಗೆ ಅನ್ನ ತಿನ್ನೋ ವಿಷಯ. ಇನ್ನೇನು ಎಲ್ಲ ಅನಾಥಾಶ್ರಮಕ್ಕೆ ಬರ್ದ್ಬಿಟ್ಟೆ. ಇನ್ ಹಂಗೋ ಹಂಗೋ ಜೀವನ ಮಾಡ್ಕೊಂಡಿರ್ಬೋದು ಅಂತ ತಿಳ್ಕೊಂಬಿಟ್ಟ. ನನಗೆ ನೀನ್ ನೋಡ್ತಾ ಇದ್ರೆ ಸಾಯಿಸ್ಬಿಡೋಣ ಅಂತಂದೆ. ಸಾಯಿಸ್ಬಿಟ್ರೆ ಒಂದೇ ಸಾರಿ ಹೊಟ್ಟೆ ಕಂಡ್ಬಿಟ್ಯಾ? ನೀನ್ ಹಂಗ್ ಸಾಯ್ಬಾರ್ದು. ನೋವಿನಿಂದ ಚಿತ್ರಹಿಂಸೆ ಅನುಭವಿಸೇ ಸಾಯ್ಬೇಕು. ಅದಕ್ಕೆ ಮುತ್ತೈದೆಯಾಗಿರೋ ನಿನ್ನ ಮಗಳನ್ನ ನಿನ್ನ ಕಣ್ಣು ಮುಂದೆನೆ ವಿಧವೆ ಮಾಡ್ತೀನಿ. ಬೇಡ ಬೇಡ ಅಂತ ಸಿಂಪಲ್ ಆಗಿ ಹರ್ಚ್ಕೊಂಡ್ಬಿಟ್ರೆ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ಬಿಡ್ತದ? ಬೇಡ ಬೇಡ ದಯವಿಟ್ಟು ಬೇಡ ಅಂತ ನೀನು ಅರ್ಚ್ಕೋಬೇಕು. ಅದನ್ನ ನೋಡಿ ಸಂತೋಷ ಪಡ್ಬೇಕು. ಏಯ್
ನಿನ್ಗೊಂದ್ ಬುದ್ಧಿ ಮಾತು ಹೇಳಿರ್ತೀನಿ. 9 ತಿಂಗಳು 9 ದಿವಸಕ್ಕೆ ಸರಿಯಾಗಿ ಒಬ್ಬ ಗಂಡ್ ಮಗನ ಅಳವಳವಾಯಿ ಅಂತ ಎತ್ತು ನನ್ ಕೈ ಕೊಟ್ಬಿಡ್ಬೇಕು. ನೋಡಿ ಹೇಳ್ತೀನಿ, ನಿಂದೆ ಜವಾಬ್ದಾರಿ. ಆಮೇಲೆ ನಿನ್ ಸುಮ್ನೆ ಬಿಡಕ್ಕಿಲ್ಲ. ಯೋ ಸಿಪುಜಲ್ ಕಟ್ಟಿ ಬರ್ಬಿಟ್ಟಕ್ ನೀನ್ ಹಾಕಿಲ್ದಿದ್ಯಾ ಬಾರ.